ಹಾಯ್ ಎಲ್ಲರಿಗೂ ನಮಸ್ಕಾರ. ಆನಂದಾಡಿ ಸೆಲೆಬ್ರಿಟಿ ಪಾಡ್ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ಸೊ ಇವತ್ತು ನಮ್ಮ ಪಾಡ್ಕಾಸ್ಟ್ ಸೀಟ್ನಲ್ಲಿ ನಮ್ಮ ಕನ್ನಡ ಚಲನಚಿತ್ರದ ಯುವ ಗಾಯಕ ಹಾಗೂ ಸಾಹಿತಿ ನಿಶಾನ್ ರೈ ಅವರು ನಮ್ಮ ಜೊತೆ ಇದ್ದಾರೆ. ಹಾಯ್ ನಿಶಾನ್ ರೈ ಅವರು, ಹೇಗಿದ್ದೀರಾ? ವೆರಿ ಗುಡ್ ಸರ್, ಥ್ಯಾಂಕ್ ಯು. ಸೊ ಹೇಳಿ, ಸೊ ಇತ್ತೀಚೆಗೆ ನಿಮ್ಮ ಒಂದು ರೀಸೆಂಟ್ ಅಫ್ರೋಟಪಾಂಗ್ ಅನ್ನೋ ಒಂದು ಸಾಂಗಲ್ಲಿ ಎಲ್ಲರನ್ನೂ ಕೊಡಿಸ್ಬಿಟ್ಟಿದ್ದಾರೆ. ಇಡೀ ಕರ್ನಾಟಕ ಅಲ್ಲ, ಫುಲ್ ವರ್ಲ್ಡ್ ವೈಡ್ ಸಾಂಗ್ ರಿಲೀಸ್ ಆಗಿ ಫೇಮಸ್ ಆಗಿತ್ತು. ಸೊ ನಿಮ್ಮ ಒಂದು ಮ್ಯೂಸಿಕ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಸೊ ನೀವು ಮೂಲತಃ ಮಂಗಳೂರಿನವರು. ಸೊ ಹೇಗೆ ಮಂಗಳೂರಿನಿಂದ ಬೆಂಗಳೂರಿಗೆ ಪಯಣ ಹೇಗೆ? ಫಸ್ಟ್ಲಿ ನೀವು ಸೆಲೆಬ್ರಿಟಿ ಪಾಡ್ಕಾಸ್ಟ್ ಅಂತ ಕರೆದು ಸೆಲೆಬ್ರಿಟಿ ಇದಕ್ಕೆ ನಾನು ಅರ್ಹ ಇನ್ನೂ ಆಗಿಲ್ಲ ಅನ್ಸುತ್ತೆ, ಬಟ್ ಡೆಫಿನೆಟ್ಲಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾನು ಮಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ದೆಲ್ಲ ಮಂಗಳೂರಲ್ಲಿ. ಸೊ ನನ್ನ ಪ್ರೈಮರಿ ಸ್ಕೂಲ್ ಟೈಮಿಂದ, ಆ್ಯಕ್ಚುಲಿ ನನ್ನ ಪ್ರೈಮರಿ ಸ್ಕೂಲ್ ಮಂಗಳೂರು ಹತ್ರ ಪುತ್ತೂರು ಅಂತ ಒಂದು ಊರಿದೆ. ಸೊ ಅಲ್ಲಿ ನಾನು ಪ್ರೈಮರಿ ಸ್ಕೂಲಿಂಗ್ ಒಂದು 5th ಸ್ಟ್ಯಾಂಡರ್ಡ್ ತನಕ ಅಲ್ಲಿ ಪುತ್ತೂರಲ್ಲಿ ಮಾಡಿದ್ದೆ. ಸೊ ನಮ್ಮ ನೇಟಿವ್ ಎಲ್ಲ ಬಂದು ಅಲ್ಲೇ ಪುತ್ತೂರು ಹತ್ರನೇ. ಸೊ ಅದಾದಮೇಲೆ ಮಂಗಳೂರಿಗೆ ಶಿಫ್ಟ್ ಆದ್ವಿ. ನಂದು ಬೇಸಿಕಲಿ ನಮ್ಮ ಮನೇಲಿ ಇದ್ದಿದ್ದು ಮಂಗಳೂರಲ್ಲೇ. ಸೊ ಫಾರ್ ವೈಲ್ ಒಂದು 2-3 ವರ್ಷ ಆದಮೇಲೆ ಬೆಂಗಳೂರಲ್ಲಿ ಇದ್ವಿ. ನಮ್ಮ ತಂದೆ ಇಲ್ಲಿ ವರ್ಕ್ ಮಾಡ್ತಿದ್ದಿದ್ರಿಂದ. ಸೊ ಅದಾದಮೇಲೆ ವಾಪಸ್ ಬಿಸ್ನೆಸ್ ಮಾಡೋಕ್ಕೆ ನಮ್ಮ ತಂದೆ ಊರಿಗೆ ಶಿಫ್ಟ್ ಆದಮೇಲೆ ಅದು ಮಂಗಳೂರಲ್ಲಿ ಎಜುಕೇಷನ್ ಮಾಡ್ತದೆ. ಸೊ ಬಟ್ ಚಿಕ್ಕವನಿಂದ ನಮ್ಮ ತಂದೆನೂ ಹಾಡ್ತಾರೆ. ಸೊ ಅವ್ರಿಗೂ ತುಂಬ ಮ್ಯೂಸಿಕ್ ಎಲ್ಲ ಕಲ್ಚರಲ್ ಆಕ್ಟಿವಿಟೀಸ್ ತುಂಬ ಇಂಟ್ರೆಸ್ಟ್. ಅವರು ಬರಿತಾ ಇದ್ರು, ಹಾಡ್ತಾ ಇದ್ರು. ಸೊ ಇದೆಲ್ಲ ತುಂಬ ಇಂಟ್ರೆಸ್ಟ್ ಇದೆ ಅಂದ್ರೆ ಚಿಕ್ಕವನಿಂದಾನೇ ನಾನು ಇದರಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ರು. ಸೊ ನಾನು ಪುತ್ತೂರಲ್ಲಿ ಬಾರಿಸು ಕನ್ನಡ ಡಿಂಡಿಮ ಅಂತ ಒಂದು ಗ್ರೂಪ್ ಇತ್ತು, ಚಿತ್ತಾನಂದ್ ಕಾಮತ್ ಸರ್ ಅಂತ. ಸೊ ಅವ್ರ ಮೇನ್ ಉದ್ದೇಶ ಏನಂದ್ರೆ ಅವರು ಮಕ್ಕಳಿಗೆ ಯಾರಿಗೆ ಅವಕಾಶ ಸಿಗ್ಬೇಕು ಅವ್ರಿಗೆಲ್ಲ ಅವಕಾಶ ಒದಗಿಸೋದು. ಅವ್ರಿಗೆ ಅದೊಂದು ಮೇನ್ ಇಂಟೆನ್ಷನ್ ಇಂದ ಒಂದು ಗ್ರೂಪ್ ಮಾಡಿದ್ರು ಅವರು. ಸೊ ಅದರಲ್ಲಿ ನಾನು ನನ್ನ ಜರ್ನಿ ಶುರು ಮಾಡಿದೆ. ಆ್ಯಂಡ್ ಹೋಗ್ತಾ ಹೋಗ್ತಾ ಸರಿಗಮಪ ಸೀಸನ್ 12 ಸೀಸನ್ 9 ನಾನು ಕಂಟೆಸ್ಟೆಂಟ್ ಆಗಿದ್ದೆ. ಸೊ ಅದಾದಮೇಲೆ ಮಂಗಳೂರಲ್ಲಿ ಹೆಜ್ಜೆನಾದ ಅಂತ ಒಂದು ಟೀಮ್ ಇದೆ. ಸೊ ಅದ್ರ ಜೊತೆ ಮಾಡ್ತಾ ಇದ್ದೆ. ಸೊ ಈ ಥರ ಶೋಸ್ ಮಾಡಿ ಸೊ ಈ ಥರ ಮ್ಯೂಸಿಕಲಿ ತುಂಬ ಇನ್ವಾಲ್ವ್ ಆಗಿ ನಮ್ಮ ಚೈಲ್ಡ್ಹುಡ್ಡಿಂದ ನನ್ನ ಕಾಲೇಜ್ ತನಕ ಮ್ಯೂಸಿಕ್, ಡ್ಯಾನ್ಸ್, ಈ ಥರ ಕರಿಕ್ಯುಲರ್ ಆಕ್ಟಿವಿಟೀಸ್ ತುಂಬ ಇನ್ವಾಲ್ವ್ ಆಗಿ ಮಾಡ್ತಿದ್ದೆ. ಸೊ ನೀವು ಹೇಳಿದ್ರಿ ಸರಿಗಮಪ ಲಿಟಲ್ ಚಾಂಪ್ ಸೀಸನ್ 9 ಪಾರ್ಟಿಸಿಪೇಟ್ ಮಾಡಿದ್ರಿ ಅಂತ. ಸೊ ಆಗಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿಮ್ಮ ಜಡ್ಜಸ್ ಯಾರಾಗಿದ್ರು ಆ ಟೈಮ್ನಲ್ಲಿ? ಎಕ್ಸ್ಪೀರಿಯನ್ಸ್ ಅದೇ, ಎವ್ರಿಥಿಂಗ್ ವಾಸ್ ವೆರಿ ಫ್ರೆಶ್. ಅಂದರೆ ನಮಗೆ ಟಿ ವಿಲಿ ನೋಡೋದು ನಾವು ತುಂಬ ಎಕ್ಸೈಟ್ ಆಗಿ ನೋಡ್ತೀವಿ. ಆ್ಯಂಡ್ ಬಟ್ ಇದಕ್ಕೆ ಹಿಂದ್ಗಡೆ ಏನು ಪ್ರಾಸೆಸ್ ಹೋಗುತ್ತೆ ಅಥವಾ ಎಷ್ಟು ಹಾರ್ಡ್ ವರ್ಕ್ ಇದೆಲ್ಲ ನಮಗೆ ಗೊತ್ತಿರಲ್ಲ. ನಾವು ನೋಡುವಾಗ ತುಂಬ ಜೋವಿಯಲ್ ಆಗೆಲ್ಲ ಹ್ಯಾಪನಿಂಗ್ ಆಗಿ ಕಾಣುತ್ತೆ. ಸೊ ನನಗೆ ಜಡ್ಜಸ್ ಬಂದು ವಿಜಯಪ್ರಕಾಶ್ ಸರ್, ಸೌಮ್ಯ ರಾವ್ ಮ್ಯಾಮ್ ಇಬ್ಬರು ಜಡ್ಜಸ್ ಆಗಿದ್ರು. ಸೊ ನನಗೆ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್. ನನಗೆ ತುಂಬ ಅಂದರೆ ಒಂದು ಫ್ರೆಶ್ ಎಕ್ಸ್ಪೀರಿಯನ್ಸ್, ಇನ್ನೊಂದು ಕಲಿಕೆಗೆ ತುಂಬ. ನಮಗೆ ಮೆಂಟರಿಂಗ್ ವಾರಿಜಾಶ್ರೀ ಅವರು ಮೆಂಟರಿಂಗ್ ಮಾಡ್ತಾ ಇದ್ರು. ಸೊ ಅವರು ನನಗೆ ಅಂದರೆ ವಾಯ್ಸ್ ಟೋನ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ನನಗೆ ಮೇನ್ಲಿ ಫಸ್ಟ್ ಒಂದು ಬೇಸ್ ಹೇಳ್ಕೊಟ್ಟಿದ್ದೆ ವಾರಿಜಾಶ್ರೀ ಮ್ಯಾಮ್. ಸೊ ಅಂದರೆ ಏನೇ ಒಂದು ಇದ್ದಿದ್ರೆ ಅದಕ್ಕೊಂದು ರೈಟ್ ಚಾನಲ್ ಸಿಗೋಕ್ಕೆ ತುಂಬ ಹೆಲ್ಪ್ ಆಯ್ತು. ಅಲ್ಲಿಂದ ಅಂದರೆ ನನಗೆ ಕರ್ನಾಟಿಕ್ ಮ್ಯೂಸಿಕ್ ಕಲಿತದೆ. ಸೊ ಅವರು ನಿಮ್ಮ ಸಿಂಗಿಂಗ್ ಸ್ಟೈಲಿಗೆ ಸ್ವಲ್ಪ ಸ್ಲೋಲಿ ಇದನ್ನ ಮಾಡಿ ಹಿಂದೂಸ್ತಾನಿಗೆ ಸ್ವಿಚ್ ಆದರೆ ನಿಮ್ಗೆ ಬೆಟರ್ ಇರುತ್ತೆ ಅಂತ ಅವರು ನನಗೆ ಗೈಡ್ ಮಾಡೋದು. ಸೊ ಓವರ್ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಇದಕ್ಕೆ ಸರಿಗಮಪ. ಸೊ ನಿಮ್ಮ ಬಾಲ್ಯದಲ್ಲಿ ನೀವು ನಿಮ್ಮ ತಂದೆ ಹತ್ರ ಸಂಗೀತವನ್ನು ಕಲಿತೀರಾ. ಸೊ ಅದಾದ್ಮೇಲೆ ಇಲ್ಲಿ ಸರಿಗಮಪ ಶೋ ಅಲ್ಲಿ ಅಂತ ಒಂದು ದೊಡ್ಡ ಜಡ್ಜಸ್ ಹತ್ರ ನೀವು ಸಂಗೀತವನ್ನು ಕಲಿತೀರಾ. ಸೊ ಅದಾದ ನಂತರ ನಿಮ್ಮ ಒಂದು ಹೇಗೆ ನೀವು ಸಿಂಗರ್ ಆಗಿ ಬರ್ತೀರಾ ಅಂಡ್ ಆಲ್ಸೋ ನೀವು ಸಾಹಿತ್ಯ ಆಗ್ತೀರಾ. ಸೊ ಹೇಗೆ ನಿಮ್ಮ ಒಂದು ಫಸ್ಟ್ ಸಾಂಗ್ ಯಾವುದು ನಮ್ಮ ಕನ್ನಡ ಇಂಡಸ್ಟ್ರಿಗೆ? ನಾನು ಫಸ್ಟ್ ಹಾಡಿದ್ದು ಗೋಲ್ಡ್ ಫಿಶ್ ಗರ್ಲ್ ಅಂತ, ಶಿವ 143 ಅಂತ ಒಂದು ಮೂವಿಗೆ ಟೈಟಲ್ ಟ್ರ್ಯಾಕ್ ಹಾಡಿದ್ದು, ರಿಲೀಸ್ ಆಗಿದ್ದು ಫಸ್ಟ್. ಬಟ್ ಗೋಲ್ಡ್ ಫಿಶ್ ಗರ್ಲ್ ಅಂತ ಬಾನದಾರಿಯಲ್ಲಿ ಮೂವಿ ಅದಕ್ಕೆ ಹಾಡಿದ್ದೆ. ಸೊ ಅದು ಇಟ್ ವಾಸ್ ಫಸ್ಟ್ ಹಾಡಿದ್ದು, ಬಟ್ ರಿಲೀಸ್ ಆಗಿ ಶಿವ 143 ಟೈಟಲ್ ಟ್ರ್ಯಾಕ್ ಫಸ್ಟ್. ಸೊ ನಾನು ಅದೇ ಲಾಕ್ಡೌನ್ ಟೈಮಲ್ಲಿ ಅಂದರೆ ಎಲ್ರಿಗೂ ಅದೇ ತುಂಬ there was ample amount of time to do something new. ಸೊ ನನಗೆ ಪ್ರೊಡಕ್ಷನ್, ಮ್ಯೂಸಿಕ್ ಪ್ರೊಡಕ್ಷನ್ ಅಂತ ಶುರು ಮಾಡಿದ್ದು ನಾನು ಆ ಟೈಮಲ್ಲಿ ಕಲಿಯಕ್ಕೆ ಶುರು ಮಾಡಿದ್ದು. ಸೊ ತುಂಬ ಫ್ರೀ ಟೈಮ್ ಇರೋದ್ರಿಂದ ಸೊ ಏನಾದರೂ ಮಾಡೋದು, ಗಿಟಾರ್ ಸ್ವಲ್ಪ ಬೇಸಿಕ್ ಆಗಿ ಯೂಟ್ಯೂಬಲ್ಲಿ ನೋಡ್ಕೊಂಡು ಸೊ ಮ್ಯೂಸಿಕ್ ಪ್ರೊಡಕ್ಷನ್ ಕಲಿಯಕ್ಕೆ ಶುರು ಮಾಡಿದೆ. ಆ್ಯಂಡ್ ನಿಹಾಲ್ ತಾವ್ರೋ ಅಂತ ಸಿಂಗರ್, ಸೊ ಅವರು ನಾವೆಲ್ಲ ತುಂಬ ವೆರಿ ಕ್ಲೋಸ್. ನಾನು ಕೀರ್ತನ್ ಹೊಳ್ಳ ಅಂತ ಸಿಂಗರ್ ನಿಹಾಲ್. ಸೊ ನಿಹಾಲ್ ತಾವ್ರು ನನಗೆ ಹಿ ಹೆಲ್ಪ್ ಮೀ ಲರ್ನ್ ಲಾಜಿಕ್ ಪ್ರೋ ಅಂತ ಸಾಫ್ಟ್ವೇರ್. ಸೊ ಅದನ್ನೆಲ್ಲ ಮ್ಯೂಸಿಕ್ ಪ್ರೊಡಕ್ಷನಲ್ಲಿ ಬೇಸ್ ಇದು ಮಾಡೋಕ್ಕೆ. ಸೊ ದೀಸ್ ಮೈ ಫ್ರೆಂಡ್ಸ್ ಹೆಲ್ಪ್ ಮೀ ಅ ಲಾಟ್. ಸೊ ಅಲ್ಲಿಂದ ನಾನು ಎ.ಆರ್. ರೆಹಮಾನ್ ಸರ್ದು KM ಇನ್ಸ್ಟಿಟ್ಯೂಟ್ ಆಫ್ ಮ್ಯೂಸಿಕ್ಗೆ ಚೆನ್ನೈಯಲ್ಲಿ ಸೌಂಡ್ ಇಂಜಿನಿಯರಿಂಗ್ ಕಲಿಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಅಲ್ಲಿ ನಕುಲ್ ಅಭ್ಯಂಕರ್ ಅಂತ ಕಂಪೋಸರ್ ಇದ್ದಾರೆ. ಸೊ
ರೀಸೆಂಟ್ಲಿ ಎಲ್ಲ ಮಾಕ್ಟೈಲ್ ಎಲ್ಲ ಮಾಡಿದೆ. ಸೊ ಅವರು ನನಗೆ ಒಂದು ಶೋ ಅಲ್ಲಿ ನಾನು ಈ ಥರ, ಬಿಕಾಸ್ ಅವರು KM ಇದು ಲಿಮ್ನೈ, ಸೊ ಅವ್ರು ಹೇಳಿದ್ರು ಸ್ವಲ್ಪ ಸ್ಟುಡಿಯೋದಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ರೆ ಯುಲ್ ಅಂಡರ್ಸ್ಟ್ಯಾಂಡ್ ಥಿಂಗ್ಸ್ ಬೆಟರ್, ಯು ನೋ ಥಿಂಗ್ಸ್ ಬೆಟರ್ ಅಂತ. ಸೊ ಅಲ್ಲಿ ಅವ್ರು ಹೇಳಾದ್ಮೇಲೆ ಸ್ವಲ್ಪ ಅದಕ್ಕೆ ನಾವು ಗೊತ್ತಿರೋ ಪರಿಚಯ ಇರೋರ ಹತ್ರ ಈ ಥರ ಸ್ಟುಡಿಯೋದಲ್ಲಿ ಏನಾದರೂ ಗೊತ್ತಿರೋರು ಇದ್ರೆ ಅಲ್ಲಿ ವರ್ಕ್ ಮಾಡೋಕ್ಕೊಂದು ಇದು ಏನಾದರೂ ಇದ್ರೆ ಆಪರ್ಚುನಿಟೀಸ್ ಆದರೆ ಹೆಲ್ಪ್ ಮಾಡಿ ಅಂತ. ಸೊ ಗೊತ್ತಿರೋರ ಹತ್ರ ಕೇಳ್ತಾ ಇದ್ವಿ. ಸೊ ನಮ್ಮ ತಂದೆ ಅವ್ರ ಫ್ರೆಂಡ್ ಒಬ್ರು ಬನಾರಿ ರಾಮಪ್ರಸಾದ್ ಅಂತ, ಅವರು ಬಂದು ಅನುರಾಧ ಭಟ್ ಮ್ಯಾಮ್ ಅವರ ಸೋದರ ಮಾವ. ಸೊ ಅವರು ಅನುರಾಧ ಮ್ಯಾಮ್ ಹತ್ರ ಹೇಳಿ, ಅನುರಾಧ ಮ್ಯಾಮ್ ನಂತರ ಮಾತಾಡೋದು ಅನ್ಸ. ಸೊ ನಾನು ಅರ್ಜುನ್ ಸರ್ಗೆ ಸಿಗ್ತಾ ಇದ್ದೀನಿ, ಅವ್ರ ಹತ್ರ ಕೇಳಿ ನೋಡ್ತೀನಿ ನಿಮ್ಗೆ ಓಕೆ 100% ಓಕೆ ಮ್ಯಾಮ್ ಅಂತ. ಸೊ ಅಲ್ಲಿಂದ ಅವರು ಅರ್ಜುನ್ ಸರ್ ಹತ್ರ ಮಾತಾಡಿ ಆ್ಯಂಡ್ ನನ್ನ ಸ್ಟುಡಿಯೋಗೆ ಸರ್ ಕರೆಸ್ಕೊಂಡ್ರು. ಸೊ ಅಲ್ಲಿ ಒಂದು ವರ್ಕ್ ಸುಮ್ಮನೆ ಬೇಸಿಕ್ ಸ್ಯಾಂಪಲ್ ಏನಾದರೂ ವರ್ಕ್ ಮಾಡಿಸಿ ಒಂದು ನೋಡಿ ಅದಾದಮೇಲೆ ನೆಕ್ಸ್ಟ್ ವೀಕಿಂದ ಜಾಯ್ನ್ ಆಗಿ ಅಂತ ಹೇಳಿದ್ರು. ಸೊ ಹೀಗೆ ನಂದು ಅರ್ಜುನ್ ಸರ್ ಜೊತೆ ನಂದು ಜರ್ನಿ ಶುರು ಆಗಿತ್ತು ಮ್ಯಾಮ್. ಬಟ್ ನಾನು ಆ್ಯಕ್ಚುಲಿ ಲಿರಿಕ್ಸ್ ನಾನು ಅಂದರೆ ಅಷ್ಟು ಬರಿತಾ ಇಲ್ಲ, ಅಂದರೆ ತುಂಬ ಅದ್ರ ಬಗ್ಗೆ ಇದಿತ್ತು, ಇಂಟ್ರೆಸ್ಟ್ ಇತ್ತು ಆ್ಯಂಡ್ ರೀಡಿಂಗ್ ಈ ಥರದ ಇಂಟ್ರೆಸ್ಟ್ ಇತ್ತು. ಬಟ್ ಲಿರಿಕ್ಸ್ ಬರಿತಾ ಆ ಥರ ನಾನು ಫುಲ್ ಫ್ಲೆಶ್ ಆಗಿ ಏನು ಬರಿತಾ ಇರಲಿಲ್ಲ. ಅದನ್ನ ನನ್ನ ಹತ್ರ ಬರಿತೀನೋ ಇಲ್ಲೋ ಅಂತ ನಂಗೆ ಜೆನ್ಯೂನ್ಲಿ ಗೊತ್ತಿರಲಿಲ್ಲ. ನನ್ನ ಬರ್ಸಕ್ಕೆ ಶುರು ಮಾಡಿದ್ದೆ ಅರ್ಜುನ್ ಸರ್ ಆ್ಯಕ್ಚುಲಿ ಕಂಪೋಸಿಂಗ್ ಅಲ್ಲಿ ನಾನು ಹಾಡ್ತಿರುವಾಗ. ಸೊ ಏನಾದರೂ ಬರಿತೀಯಾ ಅಂತ ಕೇಳಿ, ಸರ್ ಅಂದರೆ ಬರಿತೀನಿ ಅಂತ ಕೇಳಿ. ಸೊ ಅದಾದ್ಮೇಲೆ ಸುಮ್ಮನೆ ಒಂದು ಸ್ಕ್ರಾಚ್ ಲಿರಿಕ್ಸ್ ಏನಾದರೂ ಬರೆಯೋಕೆ ಇದು ಮಾಡಿದ್ರು. ಸೊ ಅಂದರೆ ಆ ಟೈಮಲ್ಲಿ ಅವ್ರು ನನಗೆ ಪ್ರಾಬ್ಲಿ ಇಲ್ಲ ಅರ್ಜೆಂಟ್ ಮಾಡಿ ಬೇಗ ಇದು ಮಾಡಿ ಶುರು, ಅಂದರೆ ಸ್ಟಾರ್ಟಿಂಗ್ ಟೈಮಲ್ಲಿ ಐ ವಾಸ್ ಲಿಟಲ್ ನರ್ವಸ್ ಆಗಿರೋದು, ಸ್ವಲ್ಪ ಸ್ಲೋ ಇರ್ತೀವಿ ನಾವು. ಸೊ ಅವ್ರು ಟೈಮ್ ಕೊಟ್ಟು ಸ್ವಲ್ಪ ಏನಾದರೂ ಬರೆದು ಅದರಲ್ಲಿ ಏನು ಚೇಂಜಸ್ ಮಾಡ್ಬೋದು ಅಂತಂದರೆ, ಒಂದು ಲಿರಿಕ್ಸ್ ಬರೆಯೋದು ಒಂದಿದ್ರೆ ಅದನ್ನು ಟು ಮೇಕ್ ಇಟ್ ಸೌಂಡ್ ಗುಡ್, ಆ ಸೌಂಡಿಂಗ್ ಕೂಡ ಅದ್ರದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ನನಗೆ ಗೈಡ್ ಮಾಡಿದ್ದು ಅರ್ಜುನ್ ಸರ್, ಅಂದರೆ ಮೀಟರಲ್ಲಿ ಹೌ ಡು ಮೇಕ್ ಇಟ್ ಸೌಂಡ್ ಬೆಟರ್ ಅಂತ. ಸೊ ಆ ಥರ ಟೇಮ್ ಮಾಡಿ ಅಂದರೆ ಇವತ್ತು ನಾನು ಲಿರಿಕ್ಸ್ ಬರಿತಾ ಇದ್ದೀನಿ, ಅದಕ್ಕೆ ಟು ಬಿ ವೆರಿ ಫ್ರ್ಯಾಂಕ್ ನನಗೆ ಅರ್ಜುನ್ ಸರಿ ರೀಸನ್. ಸೊ ನೀವು ಬರ್ದಿರೋಂಥ ಮೊದಲನೇ ಹಾಡು ಯಾವುದು? ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಥೀಮ್ಸ್ಗೆ ಫಸ್ಟ್ ಬರೆಯೋಕ್ಕೆ ಶುರು ಮಾಡಿದ್ದು ಮ್ಯಾಮ್. ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಥೀಮ್ಸ್ ಎಲ್ಲ ಬರುತ್ತಲ್ಲ ಹೀರೋ ಎಂಟ್ರಿಗೆ, ಸೊ ಅದಕ್ಕೆ ಆ ಥರ ಬರೆಯೋಕ್ಕೆ ಶುರು ಮಾಡಿದ್ದು. ನನ್ನ ಪ್ರಕಾರ ಅದು ಘೋಸ್ಟ್, ಶಿವರಾಜ್ ಕುಮಾರ್ ಸರ್ ಘೋಸ್ಟ್ ಮೂವಿಯಲ್ಲಿ ಎಲ್ಲ ಸಾಂಗ್ಸ್ ನಾನು ಬರ್ತಿದ್ದೆ. ಸೊ ಅದು ನಾನು ಫುಲ್ ಫ್ಲೆಶ್ಡ್ ಆಗಿ ಫಸ್ಟ್ ಬರೆಯೋಕ್ಕೆ ಶುರು ಮಾಡಿ. ಸೊ ಈಗ ನೀವು ಸಿಂಗರ್ ಆದರೆ, ಲಿರಿಸಿಸ್ಟ್ ಆದರೆ, ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ? ಬಿಕಾಸ್ ಸಿಂಗರ್ ಆಗಿ ಬರ್ತೀರಾ, ಮೇನ್ಲಿ ಅದಕ್ಕೂ ಮುಂಚೆ ಲೈಕ್ ಮ್ಯೂಸಿಕ್ ಕಲಿಬೇಕು ಅನ್ನೋದು ಇಂಟ್ರೆಸ್ಟಲ್ಲಿ ಬರ್ತೀರಾ. ಸೊ ಅಲ್ಲಿಂದ ಸಿಂಗರ್ ಆದರೆ ಮತ್ತೆ ಲಿರಿಸಿಸ್ಟ್ ಆದರೆ, ಸೊ ಈ ಒಂದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಹೇಗೆ ಅನ್ನಿಸ್ತಿದೆ ನಿಮಗೆ? ಅಂದರೆ ಇಟ್ಸ್ ನಾವು ಅದೇ ನನಗೆ ಅರ್ಜುನ್ ಸರ್ ಒಂದು ಮಾತು ಹೇಳ್ತಾರೆ, ಯೂಶ್ವಲಿ ಮ್ಯೂಸಿಕ್ನ ಅಥವಾ ಡ್ಯಾನ್ಸ್ ಇದನ್ನು ಕಲ್ಚರಲ್ ಆಕ್ಟಿವಿಟೀಸ್ನ ಎಲ್ಲರೂ ಅಂದರೆ ಒಂದು ಅವರ ಮನಃಶಾಂತಿಗೆ ಅಥವಾ ಅವರ ಒಂದು ಖುಷಿಯಾಗಿರೋಕ್ಕೆ ಟೇಕ್ ದಿಸ್ ಆಸ್ ಇದು. ಸೊ ನಾವು ಅದನ್ನೇ ಫುಲ್ ಫ್ಲೆಜ್ ಆಗಿ ಮಾಡ್ತೀವಿ ಅಂದರೆ ಪ್ರಾಬ್ಲಿ ವಿ ಆರ್ ದ ಹ್ಯಾಪಿಯೆಸ್ಟ್ ಅಂತ. ಸೊ ಅದರಲ್ಲೂ ಇಷ್ಟು ಒಂದು ಲಾರ್ಜ್ ಸ್ಕೇಲಲ್ಲಿ ಎಷ್ಟು ನಾವು ಚಿಕ್ಕವರಿಂದ ಯಾವ ಆ್ಯಕ್ಟರ್ಸ್ನ ನೋಡ್ಕೊಂಡು ಬೆಳೆದಿದ್ದೀವಿ, ಯಾರನ್ನ ಐಡಲ್ ಆಗಿ ನಾವು ನೋಡಿದ್ವಿ, ಅವ್ರ ಜೊತೆ ವರ್ಕ್ ಮಾಡಿ ಅವರು ನಮ್ಮನ್ನ ಅಂದರೆ ಗುರುತಿಸ್ತಾರೆ ಅಂದರೆ. ಸೊ ಅದು ಇಟ್ಸ್ ಅಂದರೆ ಎರಡೂ ಥರ ಇರುತ್ತೆ ಮ್ಯಾಮ್. ನಮಗೆ ವರ್ಕ್ ಮಾಡುವಾಗ ಒಂದು ನಮ್ಗೆ ಇನ್ನೊಂಚೂರು ಏನೋ ಬೆಟರ್ ಮಾಡಬೇಕು ಅಂತ ಅದೊಂದು ತುಂಬ ಅರ್ಜಿ ಇರುತ್ತೆ. ಬಿಕಾಸ್ ಅಂದರೆ ತುಂಬಾ ಜನ ಅವರ ಒಂದು ಗ್ಲಿಮ್ಸ್ ನೋಡಕ್ ಕಾಯ್ತಾ ಇರ್ತಾರೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಬೆಟರ್ ಮಾಡೋದು, ನಾವು ಅದನ್ನೇನಾದ್ರೂ ವರ್ಕ್ ಮಾಡುವಾಗ ಅಷ್ಟು ಚೆನ್ನಾಗಿ ಮಾಡಿಲ್ಲ, ಅದನ್ನ ನಮ್ಮ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ ಇಟ್ಸ್ ವೆರಿ ಓವರ್ವೆಲ್ಮಿಂಗ್, ಅಟ್ ದ ಸೇಮ್ ಟೈಮ್ ಇಟ್ಸ್ ಅ ಲಿಟಲ್ ಅಂದ್ರೆ ವರ್ಕ್ ಮಾಡುವಾಗ ಸ್ವಲ್ಪ ನಾವು ಕಾಶಿಯಸ್ ಆಗೋ ಆ ಥರ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಚಾಲೆಂಜಿಂಗ್ ಅಂದ್ರೆ ಸ್ವಲ್ಪ ಕಾಶಿಯಸ್ ಆಗಿ ಮಾಡ್ಬೇಕಂದ್ರೆ ವೆನ್ ವಿ ವರ್ಕಿಂಗ್ ವಿತ್ ಇಷ್ಟು ಒಂದು ದೊಡ್ಡ ಒಂದು ರೆಪ್ಯುಟೇಷನ್ ಇರೋ ಒಂದು ಇಮೇಜ್ ಇರೋ ಕಂಪೋಸರ್ಸ್ ಜೊತೆ ವರ್ಕ್ ಮಾಡುವಾಗ ಅವರ ವ್ಯೂವರ್ಸ್, ಅವರ ಫ್ಯಾನ್ಸ್ ಕೂಡ ಒಂದು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಆಕ್ಟರ್ಸ್ ಫ್ಯಾನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ಅಂಡ್ ಅಟ್ ದ ಸೇಮ್ ಟೈಮ್ ಹೊಸದಾಗಿ ಏನಾದರೂ ಕೊಡ್ಬೇಕಾಗಿರುತ್ತೆ. ಸೊ ಇದು ಎಲ್ಲಾದ್ರೂ ಮಾಡುವಾಗ ಅದು ಪ್ರಾಬ್ಲಿ ಅದ್ರ ಜೊತೆಗೆ ನಮ್ದೊಂದು ಏನೋ ಒಂದು ಕ್ರಿಯೇಟಿವ್ ಲಿಬರ್ಟಿ ತಗೊಂಡೇನೋ ಮಾಡ್ತೀವಿ. ಸೊ ಇಟ್ಸ್ ಫನ್. ಅದೇ ಇಟ್ಸ್ ಅ ಮಿಕ್ಸ್ಡ್, ಅದನ್ನ ಎಕ್ಸ್ಪ್ಲೇನ್ ಹೆಂಗ್ ಮಾಡೋದು ಗೊತ್ತಾ, ಅಂದ್ರೆ ನಮಗೆ ಎಂಡ್ ಪ್ರಾಡಕ್ಟ್ ಬಂದಾಗ ಅಲ್ಲಿ ತನಕ ನಾವು ಏನೋ ಅಂದ್ರೆ ನಮ್ಗೊಂದು ಶಾಪ ಏನಂದ್ರೆ ನಾವು ಟೆಕ್ನಿಕಲಿ ವರ್ಕ್ ಮಾಡೋರಿಗೆ ನಾವು ಥಿಯೇಟ್ರಲ್ಲಿ ನೋಡುವಾಗ್ಲೂ ಏನೋ ನಮ್ಗೆ ಅದನ್ನ ಎಂಜಾಯ್ ಮಾಡೋದಕ್ಕೆ ಎಲ್ಲೋ ಒಂದು ಇದು ಬಂದಾಗ ಅದೊಂದು ಫ್ಲಾಶ್ ಆಗುತ್ತೆ, ಓ ಶಿಟ್ ಇದನ್ನ ಚೇಂಜ್ ಮಾಡ್ಬೋದಿತ್ತು ಅಂತ. ಸೊ ಇಟ್ಸ್ ಅ ಫನ್ ಥಿಂಗ್. ಅಟ್ ದ ಸೇಮ್ ಟೈಮ್ ಅಂದ್ರೆ ಸ್ವಲ್ಪ ನಾವು ನಮ್ಮ ಕಿವಿಗಳು ಸ್ವಲ್ಪ ಕ್ರಿಟಿಕಲ್ ಆಗಿರುತ್ತೆ ಸ್ವಲ್ಪ ಎವ್ರಿ ಟೈಮ್. ಸೊ ಅದು ಇಟ್ಸ್ ಅ ಮಿಕ್ಸ್ ಥಿಂಗ್. ಸೊ ನಿಮ್ಮ ಫೇವ್ರೆಟ್ ಥಿಂಗ್ ಯಾವುದು, ಹಾಡೋದಾ ಬರೆಯೋದಾ? ನಂಗೆ ಹಾಡೋದು, ಡೆಫಿನೆಟ್ಲಿ ಹಾಡು ಪರ್ಫಾರ್ಮ್ ಮಾಡೋದು ನಂಗೆ ತುಂಬಾ ಇಷ್ಟ. ಮುಂಚೆ ಪರ್ಫಾರ್ಮ್ ಮಾಡಿ ಬಂದಿರೋದ್ರಿಂದ
ಆ್ಯಂಡ್ ಪ್ರೊಡಕ್ಷನ್, ಮ್ಯೂಸಿಕ್ ಪ್ರೊಡಕ್ಷನ್ ತುಂಬ ಖುಷಿ ಕೊಡುತ್ತೆ. ಸೊ ನಿಮ್ಮ ಒಂದು ಫೇವ್ರೆಟ್ ಸಾಂಗ್ ಯಾವುದು ನೀವು ಹಾಡಿರೋ ಅಷ್ಟು ಹಾಡುಗಳಲ್ಲಿ? ನಾನು ಹಾಡಿರೋ ಅದೇ ಮ್ಯಾಮ್, ಆ್ಯಕ್ಚುಲಿ ತುಂಬ ಅಂದರೆ ಪ್ರತಿಯೊಂದು ಸಾಂಗಿಗೂ ಒಂದೊಂದು ಹೊಸ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅದಕ್ಕೆ ಏನೋ ಒಂದು ಎಮೋಷನಲಿ ಕನೆಕ್ಟ್ ಆಗಿರುತ್ತೆ. ಸೊ ತುಂಬ ಸಾಂಗ್ಸ್ ಆ ಥರ ರೀಸೆಂಟ್ ಅದೇ ಆಫ್ರೋ ಟಪ್ಪಂಗೆ ತುಂಬ, ಬಿಕಾಸ್ ನಾನು ಮಂಗಳೂರವನಾಗಿರೋದರಿಂದ ನನಗೆ ತುಳುವಲ್ಲಿ ಬರೆದು ಹಾಡೋಕ್ಕೊಂದು ನನ್ನ ಕಲ್ಚರ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಸಾರಿ, ನೀವು ಅವಾಗಲೇ ಆಫ್ರೋ ಟಪ್ಪಂಗ್ ಬಗ್ಗೆ ಕೇಳಿದ್ರಿ ಕೂಡ. ಸೊ ಅಂದ್ರೆ ಆಫ್ರೋ ಟಪ್ಪಂಗ್ ಶುರುವಾಗಿದ್ದು ಅದು ತುಂಬಾ ಆರ್ಗ್ಯಾನಿಕ್ ಆಗಿ ಶುರುವಾಗಿ, ಅಂದ್ರೆ ಇದಕ್ಕೆ 45 ಮೂವಿಗೆ ಏನಾದರೂ ಒಂದು ಎಕ್ಸ್ಕ್ಲೂಸಿವ್ ಆಗಿ 3 ಜನರನ್ನ ಇಟ್ಕೊಂಡು ಏನಾದರೂ ಹೊಸದಾಗಿ ಮಾಡಬೇಕು ಅಂತ ಬಂದಾಗ ರಾಜ್ ಬಿ ಶೆಟ್ಟಿ ಅವರು ಕೂಡ ಮಂಗಳೂರವರಾಗಿದ್ದಾರೆ. ಅದರಿಂದ ಸೊ ಈ ಒಂದು ಥಾಟ್ ಅರ್ಜುನ್ ಸರಿ ಪ್ರೊವೋಕ್ ಮಾಡೋದು, ಅಂದ್ರೆ ಕಂಪೋಸ್ ಹಂಗೆ ಒಂದು ಆಕ್ಚುಲಿ ಇದಕ್ಕೆ ಮುಂಚೆ ಒಂದು ಬೇರೆ ಒಂದೆರಡು ಸಾಂಗ್ ಐಡಿಯಾ ಮಾಡಿದ್ರು ಅರ್ಜುನ್ ಸರ್. ಸೊ ಈ ಒಂದು ಇದನ್ನ ಮಾಡುವಾಗ ಆಕ್ಚುಲಿ ಗಾನಾ ಅವರು ಗೆಟೋ ಕಿಡ್ಸ್ ಅವ್ರ ಈ ಸಾಂಗ್ ಅಲ್ಲಿ ವಿಶ್ವಲಿ ಇದಾಗಿರೋದು. ಸೊ ಫಸ್ಟ್ ಆಫ್ರಿಕನ್ ಟ್ರೈಬ್ ತರ ಏನಾದ್ರು ತರ ಸೌಂಡಿಂಗ್ ತರ ಏನೋ ಪ್ಲಾನ್ ಮಾಡೋಣ ಅಂತ. ಅದಾದ್ಮೇಲೆ ಅರ್ಜುನ್ ಸರ್ ಕಲ್ಚರ್ ಅಂದ್ರೆ ತುಳು ಕೂಡ ಒಂಚೂರು ಅಂದ್ರೆ ಏನೋ ಒಂದು ಬೇರೆ ತರ ಸೌಂಡಿಂಗ್ ಇರುತ್ತಲ್ಲ, ನೀನ್ ಮಂಗಳೂರವ್ರ, ಸೊ ತುಳಲ್ಲಿ ಏನಾದ್ರು ಬರಿಬೋದಾ ಅಂತ ಕೇಳ. ಸೊ ನಂಗೆ ಅಂದ್ರೆ ಟ್ರೈ ಮಾಡ್ತೀನಿ ಸರ್, ಅಂದ್ರೆ ಸೌಂಡಿಂಗ್ ಹೇಗೆ ಬರುತ್ತೆ ಅಂತ ಗೊತ್ತೆ, ನಾನು ಫಸ್ಟ್ ಟೈಮ್ ತುಳುಲಿ ಈ ತರ ಇದಕ್ಕೆ ಬರೀತಿರೋದು, ಟ್ರೈ ಮಾಡೋಣ ಸರ್ ಅಂತ ಇದು ಮಾಡಿ. ಸೊ ಅದ್ರಲ್ಲಿ ಅವರು ಒಂದು ಜಿಸ್ಟ್ ಕೊಟ್ರು, ಏನ್ ಕಂಟೆಂಟ್ ಇದ್ರೆ ಇದಕ್ಕೆ ಸೂಟ್ ಆಗುತ್ತೆ. ಸೊ ಇದ್ರಲ್ಲಿ ಬೇಸಿಸ್ ಮೇಲೆ ಬರ್ದೆ. ಸೊ ಅದು ಬರ್ದು ಇಟ್ ವಾಸ್ ವೆರಿ ಒಂದು ಆರ್ಗ್ಯಾನಿಕ್ ಆಗೋದು. ಆದ್ಮೇಲೆ ಯಾರನ್ನ ಇನ್ನೊಂದು ಆರ್ಟಿಸ್ಟ್ ಇನ್ವಾಲ್ವ್ ಮಾಡೋಣ ಅಂತ ಸರ್ ರಾಹುಲ್ ಲಿಟ್ ಅವ್ರನ್ನ ಫಸ್ಟ್ ಸಾಂಗ್ ಅಲ್ಲಿ ಇನ್ವಾಲ್ವ್ ಮಾಡಿದ್ರು. ಸೊ ರಾಹುಲ್ ಲಿಟ್ ಅವ್ರನ್ನ MC ಬಿಜು ಅವ್ರ ಈ ತರ ಇದು ಬ್ಯಾಡ್ ಬಾಯ್ಸ್ ಕೇಳಾದ್ಮೇಲೆ ಸರ್ ತುಂಬಾ ತುಂಬಾ ಇಷ್ಟ ಆಗಿತ್ತು ಅವ್ರಿಗೆ. ಸೊ MC ಬಿಜು ಅವ್ರನ್ನ ಇನ್ವಾಲ್ವ್ ಮಾಡೋಣ ಅಂತ. ಸೊ ಅವರು ಹಿ ಕೇಮ್ ಟು ಸಿ ಅವ್ರ ಅಂದ್ರೆ ಅವ್ರಿಗೆ ಈ ರ್ಯಾಪ್ ಕಮ್ಯುನಿಟಿಯಲ್ಲಿ ಮೆಷಿನ್ ಗನ್ ಅಂತ ಕರೀತಾರೆ, ಅಂದ್ರೆ ಬಿಕಾಸ್ ಇಸ್ ವೆರಿ ಕ್ವಿಕ್ ಅವರು ಬರೆಯೋದ್ರಲ್ಲಿ ಅಥವಾ ಫ್ರೀ ಸ್ಟೈಲ್ ಮಾಡೋದ್ರಲ್ಲಿ. ಸೊ ಇದು ಕೂಡ ಅಷ್ಟೇ, ಅವ್ರ ಪೋರ್ಷನ್ಸ್ ಅವರು ಒಂದೇ ದಿನದಲ್ಲಿ ಜಾಮ್ ಮಾಡಿ ಅರ್ಜುನ್ ಸರ್, ನಾನು ಬಿಜು ಅವರಿದ್ರು. ಸೊ ಅವರು ಒಂದೇ ದಿನದಲ್ಲಿ ಎಲ್ಲ ಅವ್ರ ಪೋರ್ಷನ್ಸ್ ನ ಮುಗಿಸಿ ಹಿ ರೋಡ್ ದ ಲಿರಿಕ್ಸ್. ನಾನು ಒಂಚೂರು ಅದೇ ಸೈಕಲ್ ಒಂದೆರಡು ದಿನದಲ್ಲಿ ನಾನು ಮುಗಿಸಿ. ಸೊ ನಾವು ರೆಕಾರ್ಡಿಂಗ್ ಎಲ್ಲ ಮಾಡಿ ಅದಾದ್ಮೇಲೆ ನಂಗೆ ವಿಶ್ವಲಿ ಅಂದ್ರೆ ಅರ್ಜುನ್ ಸರ್ ಅವತ್ತು ಆಕ್ಚುಲಿ ಅವೈಲೇಬಲ್ ಆಗಲಿ, ಶೂಟ್ ದಿನ ಏನೋ ಸ್ವಲ್ಪ ಇದೆ. ಸೊ ವಿಶ್ವಲಿನೂ ಕೂಡ ಫೀಚರ್ ಮಾಡಕ್ಕೆ ಇದು ಮಾಡಿದ್ರು, ಬಿಜು ಅವರು ಫೀಚರ್ ಆಗಿದ್ದಾರೆ. ಸೊ ಅದರಲ್ಲಿ ನಮ್ಗೆ ನಂಗೆ ಇದು ಗೊತ್ತಿರಲಿಲ್ಲ, ಎಲ್ಲ ಉಪಿ ಸರ್ದು, ಶಿವಣ್ಣ ಸರ್ದು ಅಂಡ್ ರಾಜನ್ ಅವ್ರದ್ದು 3 ಜನರದ ಐಕಾನಿಕ್ ಸ್ಟೆಪ್ಸ್ ನ ರೀಕ್ರಿಯೇಟ್ ಮಾಡ್ತಾರೆ ಅಂತ ನಂಗೆ ಅದು ವಿಶ್ವಲಿ ಗೊತ್ತಿರ್ಲಿಲ್ಲ. ಸೊ ಒಂದ್ಸ ಎಲ್ಲ ಮುಗ್ದಾದ್ಮೇಲೆ ಅರ್ಜುನ್ ಸರ್ ಕರೆದು ಒಂದ್ಸಲ ವಿಜುವಲ್ಸ್ ತೋರಿಸಿದ್ರು. ಸೊ ದ ಮೊಮೆಂಟ್ ಇದು ಬಂದ ತಕ್ಷಣ ಅಂದ್ರೆ ವಿ ವರ್ ಸೆಲೆಬ್ರೇಟಿಂಗ್, ಬಿಕಾಸ್ ಅಂದ್ರೆ ಆ ಐಡಿಯಾ ಇಟ್ ಸೆಲ್ಫ್ ವಾಸ್ ವೆರಿ ಓವರ್ವೆಲ್ಮಿಂಗ್. ಅಂದ್ರೆ ಆ ಸಾಂಗ್ ಮಾಡಿದ್ದೆ ನಾವು ಸೆಲೆಬ್ರೇಟ್ ಮಾಡೋ ಆ ಒಂದು ಐಡಲ್ಸ್ ಅಂದ್ರೆ ಅವ್ರನ್ನ ಸೆಲೆಬ್ರೇಟ್ ಮಾಡ್ಬೇಕು ಅಂತಾನೆ ನಾವು ಆ ಸಾಂಗ್ ಮಾಡಿದ್ದು. ಅಂಡ್ ಇಟ್ ಕುಡಂಟ್ ಗೆಟ್ ಬೆಟರ್ ದ್ಯಾನ್ ಅವ್ರ ಐಕಾನಿಕ್ ಡ್ಯಾನ್ಸ್ ಮೂವ್ಸ್. ಈಗ ಶಿವಣ್ಣ ಅವ್ರದ್ದು ಜೋಗಿ ಆ ಡ್ಯಾನ್ಸ್ ಮೂವ್, ಉಪಿ ಸರ್ದು ಆಫ್ಕೋರ್ಸ್ ಆ ಐಕಾನಿಕ್ ಉಪೇಂದ್ರ ಡ್ಯಾನ್ಸ್ ಮೂವ್, ಅಂಡ್ ರಾಜನ್ ಅದು ನಮ್ಮ ಹುಲಿವೇಷ ಸ್ಟೆಪ್ ಅವ್ರ ಹತ್ರ ಇದು ಮಾಡಿಸಿದ್ರು. ಸೊ ಅದು ತುಂಬಾ ಅಂದ್ರೆ ನೋಡುವಾಗ ತುಂಬಾ ಖುಷಿ ಆಯ್ತು. ಅಂಡ್ ಇದನ್ನ ನಾವು ಫ್ಲಾಶ್ ಮಾಬ್ ಪರ್ಫಾರ್ಮೆನ್ಸ್ ಮಾಡಕ್ಕೆ ಮಂಗಳೂರಿಗೆ ಕರ್ಕೊಂಡು ಹೋಗಿದ್ರು ಅರ್ಜುನ್ ಸರ್. ಸೊ ಅಲ್ಲಿ ಮಾಲ್ ಅಲ್ಲಿ ಜನರು ಮಧ್ಯದಲ್ಲಿ ಪರ್ಫಾರ್ಮ್ ಮಾಡಕ್ಕೆ. ಸೊ ತುಂಬಾ ಅಂದ್ರೆ ತುಂಬಾ ಓವರ್ವೆಲ್ಮಿಂಗ್ ಇತ್ತು. ಅಟ್ ದ ಸೇಮ್ ಟೈಮ್ ಜನರಿಗೂ ಖುಷಿ ಆಯ್ತು. ಅಂದ್ರೆ ನಮ್ಗೆ ಅಲ್ಟಿಮೇಟ್ಲಿ ಆಸ್ ಅನ್ ಆರ್ಟಿಸ್ಟ್ ಅದೇ ಅಂದ್ರೆ ತುಂಬಾ ಖುಷಿ ಕೊಡು. ಎಷ್ಟೇ ನಾವು ಕಷ್ಟಪಟ್ಟರು, ಎಷ್ಟೇ ಏನಾದ್ರು ಮಾಡ್ಬೇಕಂದ್ರೆ ಅಲ್ಟಿಮೇಟ್ ಜನ ಖುಷಿ, ಅಂದ್ರೆ ಜನ ಒಪ್ಕೊಂಡ್ರೆ ದಟ್ಸ್ ದ ಅಲ್ಟಿಮೇಟ್ ಥಿಂಗ್. ಸೊ ಜನ ಒಪ್ಕೊಂಡ್ರು ಅಂದಾಗ ಅದು ಇಟ್ಸ್ ಅ ಬೋನಸ್. ಸೊ ಹೇಗೆ ಮಂಗಳೂರಿನಲ್ಲಿ ಇವಾಗ ನೀವು ಬೆಂಗಳೂರಿಗೆ ಬರ್ತೀರಾ, ಇಲ್ಲಿನ ಹಾಡುಗಳೆಲ್ಲ ಹಾಡ್ತೀರಾ, ಸೊ ಮಂಗಳೂರಲ್ಲಿ ನಿಮ್ಮ ರೆಸ್ಪಾನ್ಸ್ ಹೇಗಿದೆ? ಸೊ ಮಂಗಳೂರಲ್ಲೂ ಏನಾದರೂ ತುಳು ಭಾಷೆಯಲ್ಲಿ ಏನಾದ್ರು ಹಾಡುಗಳು ಹಾಡುವಂತ ಒಂದು ಸಾಧ್ಯತೆ ಇದೆ? ತುಳುಲೇ ಹಾಡಿದ್ದೀನಿ ಮ್ಯಾಮ್ ಈಗ 1-2, ಅಂಡ್ ಇವಾಗ ನಾನು ಆಕ್ಚುಲಿ ಮ್ಯೂಸಿಕ್ ಕಂಪೋಸ್ ಕೂಡ ಮಾಡ್ತಾ ಇದ್ದೀನಿ, 1-2 ತುಳು ಮೂವೀಸ್ಗೆ ಮಾಡ್ತಾ ಇದ್ದೀನಿ. ಸೊ ಪೃಥ್ವಿ ಅಂಬಾರ್ ಅವ್ರು ಡೈರೆಕ್ಟ್ ಮಾಡ್ತಿರೋ ಒಂದು ದಿಯಾ ಮೂವಿಲಿ ಆಕ್ಟ್ ಮಾಡಿರೋ ಪೃಥ್ವಿ, ಸೊ ಅವ್ರ ಡೈರೆಕ್ಷನ್ ಮಾಡ್ತಾರೆ, ಡೆಬ್ಯೂ ಡೈರೆಕ್ಷನ್. ಸೊ ಅದಕ್ಕೆ ಇವಾಗ ಅದು ನಡೀತಾ ಇದೆ, ಅದು ವರ್ಕ್ ನಡೀತಾ ಇದೆ. ಸೊ ಮಂಗಳೂರಲ್ಲಿ ಅದೇ ತುಂಬಾ ಖುಷಿ ಇದೆ ಮ್ಯಾಮ್. ಅಂದ್ರೆ ಅದು ಮಂಗಳೂರಲ್ಲಿ ಒಂದಿದೆ. ಸೊ ಏನಾದ್ರೂ ಏನೇ ಹಾಡು ಮಾಡೋದು ಅಂದ್ರೆ ಸೆಟಲ್ ಆಗೋದೊಂದು ತುಂಬಾ ದಟ್ಸ್ ಎಲ್ಲ ನೋಡ್ತಾ ಇರ್ತಾರೆ, ಅಂದ್ರೆ ಎಲ್ಲ ತುಂಬಾ ಅದನ್ನೇ ವೇಟ್ ಮಾಡ್ತಿರ್ತಾರೆ. ಸೊ ವೆನ್ ಥಿಂಗ್ಸ್ ಆರ್ ಗೋಯಿಂಗ್ ವೆಲ್, ಈ ತರ ಒಂದು ಒಳ್ಳೆ ಅಂದ್ರೆ ಎಷ್ಟೇ ಟ್ಯಾಲೆಂಟೆಡ್ ಆಗಿದ್ರು ಅಥವಾ ಏನೇ ಒಂದು ನಮಗೆ ಎಷ್ಟೇ ಒಂದು ನಾಲೆಜ್ ಇದ್ರು, ಟ್ಯಾಲೆಂಟ್ ಇದ್ರು, ಏನೇ ಇದ್ರು, ಅದಕ್ಕೊಂದು ರೈಟ್ ಪ್ಲಾಟ್ಫಾರ್ಮ್ ಇಲ್ಲದೆ ಅದು ಇಟ್ಸ್ ಅಂದ್ರೆ ಅದು ತೋರ್ಸಕ್ಕೆ ಒಂದು ನಮಗೆ ಒಳ್ಳೆ ಪ್ಲಾಟ್ಫಾರ್ಮ್ ಇಲ್ಲ ಅಂದ್ರೆ ಇಟ್ಸ್ ಆಫ್ ನೋ ಯೂಸ್ ಅನ್ಸುತ್ತೆ ನಂಗೆ. ಸೊ ಆ ಒಂದು ಪ್ಲಾಟ್ಫಾರ್ಮ್ನ ನನಗೆ ಅದೇ ಅರ್ಜುನ್ ಸರ್ ಒದಗಿಸ್ಕೊಟ್ಟಿರೋದು. ಸೊ
ಅಂದ್ರೆ ಅದೇ ಐ ಆಮ್ ಎಟರ್ನಲಿ ಗ್ರೇಟ್ಫುಲ್ ಟು ಹಿಮ್. ನೀವು ಹೇಳ್ದಂಗೆ ಇಟ್ಸ್ ನಾವು ಅದು ಅವ್ರಿಗೆ ಹೇಗೆ ನಾವು ಏನು ಥ್ಯಾಂಕ್ಸ್ ಹೇಳೋದು ಅಥವಾ ಶುಡ್ ಬಿ ಗ್ರೇಟ್ಫುಲ್ ಟು ಅದು ಏನು ಅಂತ ಗೊತ್ತಿಲ್ಲ. ಬಟ್ ಅಷ್ಟೇ ನಮ್ಮನ್ನ ಒಂದು ಮನೆಯವ್ರ ಥರ ಟ್ರೀಟ್ ಮಾಡ್ತಾರೆ. ತುಂಬಾ ಆರಾಮಾಗಿ ಜೊವಿಯಲಾಗಿರ್ತಾರೆ. ಏನಾದರೂ ಹೊಸದಾಗಿ ಮಾಡಿ ಅಂದರೆ ಆಕ್ಸೆಪ್ಟೆನ್ಸ್. ತುಂಬಾ ಇಂಟರ್ವ್ಯೂಸ್ ನಾನು ಬೇರೆ ಬೇರೆ ಅಂದ್ರೆ ಏನಕ್ಕೆ ಯಾರಾದರೂ ಒಬ್ರು ಅಷ್ಟು ಒಂದು ಒಳ್ಳೆ ಪೊಸಿಷನ್ ಹೋಗಿರ್ತಾರೆ ಅಂದ್ರೆ ನಾವು ನಮ್ಗೆ ಹೊರಗಿಂದ ನೋಡಿದಾಗ ಪ್ರಾಬ್ಲಿ ಗೊತ್ತಿರಲ್ಲ, ಅವ್ರ ಕ್ಲೋಸ್ ಆಗಿ ನೋಡಿದಾಗ ಗೊತ್ತಾಗ ಎಲ್ಲ ಒಂದು ಈಗ ಗುರು ಸರ್ ಆಗಿರ್ಬೋದು, ಅರ್ಜುನ್ ಸರ್ ನಾನು ನೋಡಿ ಎಲ್ಲರೂ ಒಂದು ಕಾಮನ್ ಥಿಂಗ್ ಅಂದ್ರೆ ಆಕ್ಸೆಪ್ಟೆನ್ಸ್ ಇದೆ ಮ್ಯಾಮ್. ಅಂದ್ರೆ ಅವ್ರ ಈಗೋ ಬಿಟ್ಟು ಆ ಆಕ್ಸೆಪ್ಟೆನ್ಸ್ ಇರೋದ್ರಿಂದಾನೇ ಪ್ರಾಬಬ್ಲಿ ಅವ್ರು ಪ್ರತಿದಿನ ಏನೋ ಈಗ ಅರ್ಜುನ್ ಸರ್ ಆದ್ರೂ ಕೂಡ ತುಂಬಾ ಸ್ಟುಡಿಯೋಗೆ ಬಂದಾಗ ತುಂಬಾ ಏನೋ ನೋಡ್ತಾ ಇರ್ತಾರೆ, ಏನೋ ಟ್ಯೂಟೋರಿಯಲ್ಸ್ ಅನ್. ಸೊ ಪ್ರಾಬ್ಲಿ ಅರ್ಜ್ ಟು ಡೂ ಸಮಥಿಂಗ್ ನ್ಯೂ ಎವ್ರಿ ಡೇ ಅದು. ಆ್ಯಂಡ್ ಪೇಷನ್ಸ್ ತುಂಬಾ ಇದು. ನಾವು ಕೆಲವು ಫಿಲ್ಮ್ಗೆ ಒಂದು ಸಾಂಗಿಗೆ ಒಂದು 10 ಆಪ್ಷನ್ಸ್ ಮಾಡಿರ್ತಾರೆ. ಸೊ ಅದರಲ್ಲಿ ಒಂದು 4-5 ತುಂಬಾ ಚೆನ್ನಾಗಿರುತ್ತೆ ಕೇಳಕ್ಕೆ. ಸೊ ಅವಾಗ ನಾವು ರೀಸೆಂಟ್ಲಿ ಒಂದು ಕಂಪೋಸಿಂಗ್ ಅದೇ ಕೇಳಿದೆ, ಅಂದ್ರೆ ಚೆನ್ನಾಗಿರುತ್ತಲ್ಲ ಸರ್, ಅಂದ್ರೆ ತಿರ್ಗಾ ಇನ್ನೊಂದು ಹೊಸದ್ ಬೇಕು ಅಂತ ಕೇಳಿದಾಗ ಅದು ನಿಮ್ಗೆ ಅದು ಅಂದ್ರೆ ಓಟ್ ಯು ಗೆಟ್ ಡಿಸ್ಟರ್ಬ್ಡ್ ಚೆನ್ನಾಗಿದೆ ಅಲ್ವಾ. ಸೊ ಅವಾಗ ಒಂದು ಮಾತು ಹೇಳಿದ್ರು ಅರ್ಜುನ್ ಸರ್, ಅಂದ್ರೆ ಡಿರೆಕ್ಟರ್ ನೋಸ್ ದ ಮೂವಿ ಬೆಟರ್ ದೆನ್ ಎನಿಬಡಿ ಎಲ್ಸ್. ಅವ್ರಿಗೆ ಅವ್ರ ಮೂವಿಗೆ ಏನ್ ಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನನ್ನ ಸಾಂಗ್ ನನಗೆ ಚೆನ್ನಾಗಿರ್ಬೋದು, ಬಟ್ ಅವ್ರಿಗೆ ಅಲ್ಲಿ ಏನ್ ಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನನಗೆ ಇಷ್ಟ ಆಗಿರೋ ಸಾಂಗ್ ಪ್ರಾಬ್ಲಮ್ ನನ್ನ ಇಂಡಿಪೆಂಡೆಂಟ್ ಆಗಿ ಮಾಡೋದ್ರಲ್ಲಿ ಐ ಕ್ಯಾನ್ ಟೇಕ್ ಡಿಸಿಷನ್. ಸೊ ಬಟ್ ಬೇರೆಯವ್ರಿಗೆ ಮಾಡುವಾಗ ಅವರ ಡಿಸಿಷನ್ಗೆ ನಾವು ಅಂದ್ರೆ ವಿ ಶುಡ್ ರೆಸ್ಪೆಕ್ಟ್ ದ್ಯಾಟ್ ಅಂತ. ಸೊ ಇದೆಲ್ಲ ನಮಗೆ ಪ್ರಾಬಬ್ಲಿ ಅಂದ್ರೆ ನಮ್ಮ ಬೈ ಆರ್ ಓನ್ ಏನಾದ್ರು ಮಾಡ್ತಿದ್ರೆ ಕಲಿಯಕ್ಕೆ ಸಿಗ್ತಿರ್ಲಿಲ್ವೇನೋ. ಸೊ ಈ ಪೇಷನ್ಸ್ ಆಗಿರ್ಬೋದು, ಈ ಅರ್ಜ್ ಟು ಡೂ ಸಮಥಿಂಗ್ ನ್ಯೂ, ಹೊಸದಾಗಿ ಏನಾದ್ರು ಕಲಿಬೇಕು, ಏನಾದ್ರು ಮಾಡಬೇಕು. ಅಂಡ್ ಅಟ್ ದ ಸೇಮ್ ಟೈಮ್ ಗ್ರೌಂಡೆಡ್ ಆಗಿ ಇರಬೇಕು ಅಂತ ಇದೆಲ್ಲ ನಾವು ಇವ್ರನ್ನ ನೋಡಿ ಕಲಿಬಹುದು ಅಷ್ಟೇ ಮ್ಯಾಮ್. ಬಿಕಾಸ್ ನಾವು ಸಮಟೈಮ್ಸ್ ನಾವು ಪ್ರಾಬಬ್ಲಿ ಏನೋ ನೋಡಿದಾಗ ನಮಗೆ ಹೊಸದಾಗಿ ನೋಡಿದಾಗ ವಿ ಮೈಟ್ ಗೆಟ್ ಅ ಲಿಟಲ್ ಎಕ್ಸೈಟೆಡ್, ಓವರ್ವೆಲ್ಮ್. ಬಟ್ ತಿರ್ಗಾ ಇವ್ರ ಹತ್ರ ಬಂದು ಇವ್ರು ಹಿಂಗೆ ಇದಾರೆ ಅಂತ ನೋಡಿದಾಗ ನಾವು ಅವ್ರು ಅಷ್ಟು ಅಚೀವ್ ಮಾಡಿರೋರು ಆ ಥರ ಇದಾರೆ ನಾವು ಸೊ ಎಲ್ಲೋ ಒಂದ್ ಕಡೆ ಆ ಥರ ಒಂದು ದೊಡ್ಡ ಒಂದು ಕಂಪೋಸರ್ ಹತ್ರ ನೀವು ವರ್ಕ್ ಮಾಡ್ಬೇಕಾದ್ರೆ ಸಾಕಷ್ಟು ಕಲ್ತಿರ್ತೀರಾ. ಅಂದ್ರೆ ಅವರು ಒಂದು ಅಂದ್ರೆ ಅವ್ರ ಥಿಂಕಿಂಗ್ ಬೇರೆ ಇರುತ್ತೆ, ನಿಮ್ಮ ಥಿಂಕಿಂಗ್ ಬೇರೆ ಇರುತ್ತೆ. ಮೇ ಬಿ ಅವ್ರ ಫ್ಲೇವರ್ಗೆ ನಿಮ್ಮ ಫ್ಲೇವರ್ ಆ್ಯಡ್ ಆಗ್ಬೋದು, ಅಥವಾ ಸಮ್ಟೈಮ್ಸ್ ಮಿಸ್ ಮ್ಯಾಚ್ ಆಗ್ಬೋದು. ಸೊ ಇವೆಲ್ಲ ಒಂದು ಇನ್ಪುಟ್ಸ್ ಆಗುತ್ತೆ ನಿಮ್ಮ ಒಂದು ಕಲಿಕೆಗೆ, ಅಥವಾ ಮುಂದೆ ನೆಕ್ಸ್ಟ್ ನೀವು ಮಾಡುವಂಥ ಪ್ರಾಜೆಕ್ಟ್. ಸೊ ನೀವು ಹೇಳಿದ್ರೆ ಈಗ ನೀವು ಸ್ವಂತವಾಗಿ ಈಗ 2 ಸಿನಿಮಾ ಒಪ್ಕೊಂಡಿದ್ದೀರಾ ಕಂಪೋಸಿಂಗ್ ಮಾಡೋದು. 3 ಪ್ರಾಜೆಕ್ಟ್ಸ್ ನಡೀತಾ ಇದೆ. ಒಂದು ತುಳು ಮೂವಿ ಆಲ್ರೆಡಿ ಮಾಡಿದ್ದೆ, ಒಂದು ಧರ್ಮದೈವ ಅಂತ ಒಂದು ಮೂವಿ. ಸೊ ಅದಕ್ಕೆ ಲಾಸ್ಟ್ ಇಯರ್ ಬೆಸ್ಟ್ ಮ್ಯೂಸಿಕ್ ಅವಾರ್ಡ್ ಕೂಡ ಬಂದಿತ್ತು. ಸೊ ಇವಾಗ ಅದೇ ಒಂದು 2-3 ಪ್ರಾಜೆಕ್ಟ್ಸ್ ನಡೀತಾ ಇದೆ. ಸೊ ಆಲ್ ದ ಬೆಸ್ಟ್ ನಮ್ಮ ಕಡೆಯಿಂದ ನಿಮ್ಮ ಪ್ರಾಜೆಕ್ಟ್ಸ್ಗೆ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಮ್ಯಾಂಗ್ಳೂರ್. ಸೊ ನೀವು ಮ್ಯಾಂಗ್ಳೂರ್ ಆಗಿರೋದ್ರಿಂದ ನಿಮ್ಮ ಒಂದು ಊರಿನ ಕಲ್ಚರ್ ಅಂದರೆ ಮಂಗಳೂರು ಅಂದರೆ ಯೂಶಲಿ ಆ ಕಲ್ಚರ್ನ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇಟ್ ಈಸ್ ಅ ಸೆಲೆಬ್ರೇಷನ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ನಿಮ್ಮ ಮಂಗಳೂರಿನ ಒಂದು ಕಲ್ಚರ್ಸ್ ಬಗ್ಗೆ ಹೇಳೋದಾದರೆ ಯಾವ ರೀತಿ? ನೀವು ಹೇಳಿತಾರನೇ ಅಂದರೆ ಅದೇ ಮ್ಯಾಮ್ ಹೇಳ್ತಾನೆ ಹೋಗ್ಬೋದು ನಮಗೆ ಮಂಗಳೂರು ಬಗ್ಗೆ. ಅಂದರೆ ಮಂಗಳೂರಲ್ಲಿ ಏನು ಒಂದು ಸ್ಪೆಷಲ್ ಇದು ಅಂದರೆ ಮ್ಯಾಮ್ ತುಂಬಾ ಒಂದು ಅಫ್ಕೋರ್ಸ್ ಎಜುಕೇಷನಲ್ಲಿ ಆಗಿರ್ಬೋದು ತುಂಬಾ ವ್ಯಾಲ್ಯೂ ಕೊಡ್ತಾರೆ. ತುಂಬಾ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಸೊ ಅದೊಂದು ಇದೆ. ಅಟ್ ದ ಸೇಮ್ ಟೈಮ್ ಕಲ್ಚರಲ್ ವ್ಯಾಲ್ಯೂಸ್ಗೆ ತುಂಬಾ ಇದು ಕೊಡ್ತಾರೆ. ಸೊ ಇವಾಗ ನಮ್ಮ ಪ್ರಾಬಬ್ಲಿ ಒಂದು ವಿಷನ್ ಈಗ ಎಲ್ರು ಜನರಿಗೆ ತುಂಬಾ ಎಕ್ಸ್ಪೋಜರ್ ಇರೋದ್ರಿಂದ ಪ್ರಾಬ್ಲಿ ಎಲ್ರಿಗೂ ಗೊತ್ತಾಗ್ತಾ ಇದೆ ಏನು ಅಂದ್ರೆ ತುಂಬಾ ನಮ್ಮ ಬೇರೆ ಬೇರೆ ಕಡೆಯಿಂದ ಬಂದು ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಎಲ್ಲರೂ ಅದನ್ನ ಆ ಬ್ಯೂಟಿನ ಎಂಜಾಯ್ ಮಾಡ್ತಾರೆ. ಸೊ ನಾವು ಅದನ್ನ ಚಿಕ್ಕವರಿಂದನೇ ನೋಡ್ಕೊಂಡ್ ಬರ್ತೀವಿ. ಅಂದ್ರೆ ತುಂಬಾ ಡೈವರ್ಸ್ ಕಲ್ಚರಲ್ ಫಾರ್ಮ್ಸ್ ಅಲ್ಲಿ ತುಂಬಾ ಡೈವರ್ಸ್ ಫಾರ್ಮ್ಸ್ ಇದೆ ಮ್ಯಾಮ್. ಈಗ ಯಕ್ಷಗಾನದಲ್ಲಿ ಅಂತ ತಗೊಂಡೆ ಅದರಲ್ಲಿ ಬೇರೆ ಬೇರೆ ಪ್ರಕಾರಗಳಿದೆ. ಅದರಲ್ಲಿ ತುಂಬಾ ಈಗ ಇನ್ಸ್ಟ್ರೂಮೆಂಟ್ ಇದರಲ್ಲೂ ಅದರಲ್ಲಿ ತುಂಬಾ ಇನ್ಸ್ಟ್ರೂಮೆಂಟೈಸೇಷನ್ ಇದೆ. ಭಾಗವತಿಕೆ ಮಾಡೋರ್ದು ಒಂದು ಟೆಕ್ಸ್ಚರ್ ಬೇರೆ ತರ ಇರುತ್ತೆ. ರಂಗಿತರಂಗದಲ್ಲಿ ಕೇಳೆ ಚೆಲುವೆ ಅಂತ ಒಂದು ಸಾಂಗ್ ಇದೆ, ಅದನ್ನ ಆ ಯಕ್ಷಗಾನ ಸ್ಟೈಲಲ್ಲಿ ಮಾಡಿದೆ. ಸೊ ಯಕ್ಷಗಾನ ಒಂದು ತರ ಇದಾದ್ರೆ ನಾವು ಭೂತಕೋಲ ಅಂತ ನಮ್ಮ ಇದರಲ್ಲಿ ಮಾಡ್ತೀವಿ. ಸೊ ಅದು ಕೂಡ ಒಂದು ಬೇರೆ ಅದರಲ್ಲಿ ಅಂದ್ರೆ ನಮಗೆ ಇದನ್ನ ನಾವು ಒಂದು ಕಲ್ಚರಲ್ ಫಾರ್ಮ್ ತರ ನೋಡೋ ಒಂದು ನಂಬಿಕೆ ಮ್ಯಾಮ್. ನಮಗೆ ಒಂದು ದೇವರು ದೈವ ಇದೆರಡು ತುಂಬಾ ಇಂಪಾರ್ಟೆಂಟ್ ನಮಗೆ ನಮ್ಮ ಮಂಗಳೂರು ಕಲ್ಚರಲ್ಲಿ. ಸೊ ಇವಾಗ ನೀವು ನೋಡಿರೋ ತುಂಬಾ ಆಕ್ಟರ್ಸ್ ತುಂಬಾ ಬೇರೆ ಬೇರೆ ಕಡೆಯಿಂದ ತುಂಬಾ ಬರ್ತಾರೆ. ಸೊ ಪ್ರಾಬಬ್ಲಿ ಅಂದ್ರೆ ಜನ ಇವಾಗ ಬೆರಿತಿರೋ ತುಂಬಾ ಖುಷಿ. ಅಂದ್ರೆ ನಮಗೆ ಪ್ರಾಬಬ್ಲಿ ನಾವು ನಮ್ಮ ಊರಿನ ಬ್ಯೂಟಿ ನಮ್ಗೆ ಗೊತ್ತಿರುತ್ತೆ. ಸೊ ಇವಾಗ ನಮ್ಮ ಸೋಷಿಯಲ್ ಮೀಡಿಯಾದಿಂದ ಪ್ರಾಬಬ್ಲಿ ಬೇರೆ ಬೇರೆ ಎಂಟರ್ಟೈನ್ಮೆಂಟ್ ಪ್ಲಾಟ್ಫಾರ್ಮ್ಸ್ ಮುಖಾಂತರ ನಮಗೆ
ಬೇರೆ ಬೇರೆ ಕಡೆ ಏನು ಹೊಸ ಫಾರ್ಮ್ಸ್ ಏನಿದೆ ಅದು ನಮ್ಗೆ ಗೊತ್ತಾಗ್ತಾ ಇದೆ. ಈಗ ಎಲ್ಲಾ ಕಡೆ ಹೋದ್ರು ಒಂದೊಂದು ಆ ಜಾಗಕ್ಕೆ ಒಂದೊಂದು ಸ್ಪೆಷಲ್ ಕಲ್ಚರ್ ಅಂತ ಇರುತ್ತೆ. ಸೊ ಈಗ ಮಂಡ್ಯ ಮದ್ದೂರು ಈ ಬೆಲ್ಟ್ಗೆ ಹೋದ್ರೆ ಒಂದು ಕಲ್ಚರಲ್ ಫಾರ್ಮ್ಸ್ ಬೇರೆ ತರ ಇದೆ, ಉತ್ತರ ಕರ್ನಾಟಕ ಸೈಡ್ಗೆ ಹೋದ್ರೆ ಅಲ್ಲೊಂದು ಬೇರೆ ತರ ಇದೆ. ಸೊ ತುಂಬಾ ಅಂದ್ರೆ ನಮ್ಮ ಇಂಡಿಯಾನೇ ಆಕ್ಚುಲಿ ತುಂಬಾ ಡೈವರ್ಸ್ ಕಲ್ಚರ್ ಇರೋ ಒಂದು ಕಂಟ್ರಿ. ಅದ್ರಲ್ಲೂ ನಮ್ಮ ಕರ್ನಾಟಕದಲ್ಲಿ ನೀವು ನೋಡಿದ್ರೆ ಅಂದ್ರೆ ತುಂಬಾ ಡೈವರ್ಸ್ ಕಲ್ಚರ್ ಇದೆ. ಈಗ ಹರಿಕತೆ ಇರ್ಬೋದು, ಯಕ್ಷಗಾನ ಇರ್ಬೋದು, ಅಥವಾ ಬೀದಿ ನಾಟಕಗಳಿರ್ಬೋದು. ಸೊ ಎಲ್ಲಾದು ಒಂದು ಇದಕ್ಕೆ ತುಂಬಾ ಹೆಲ್ಪ್ಫುಲ್, ಅಂದ್ರೆ ನಮ್ಮ ಕಲಿಕೆಗೆ ಅಥವಾ ನಮ್ಮ ಒಂದು ಎಂಟರ್ಟೈನ್ಮೆಂಟ್ ಅಂತ ತಗೊಂಡ್ರು ತುಂಬಾ ಎಂಟರ್ಟೈನ್ಮೆಂಟ್ಗೆ ತುಂಬಾ ಇದಿದೆ, ಕಲಿಕೆಗೆ ಅಂತ ತಗೊಂಡ್ರು ಅದರದೇ ಒಂದು ಡಿಸಿಪ್ಲಿನ್ಸ್ ಇರುತ್ತೆ. ಸೊ ಅದು ಪ್ರಾಬಬ್ಲಿ ನಮ್ಮಲ್ಲಿ ತುಂಬಾ ಚೆನ್ನಾಗಿದೆ. ಮಂಗಳೂರಲ್ಲೂ ಫುಡ್ ಇಂದ ಹಿಡಿದು ಬಗ್ಗೆ ಸೊ ಫುಡ್ ಇಂದ ಹಿಡಿದು ಅಂಡ್ ಕಲ್ಚರಲ್ ಆಕ್ಟಿವಿಟೀಸ್ ಇಂದ ಹಿಡಿದು ಅಂಡ್ ಆಫ್ ಕೋರ್ಸ್ ನಾವು ಬೀಚಸ್ ನಮಗೆ ತುಂಬಾ ಹತ್ರ. ಸೊ ಅದ್ ಎಲ್ಲ ಒಂದು ತುಂಬಾ ಖುಷಿ ಮ್ಯಾಮ್. ಅಂದ್ರೆ ನಾವು ಈಗ ಏನ್ ಮಿಸ್ ಮಾಡ್ಕೋತೀರಾ ಅಂತ ಕೇಳಿದ್ರೆ ಪ್ರಾಬಬ್ಲಿ ಅದಕ್ಕೆ ನಮ್ಗೆ ಒಂದ್ ಆನ್ಸರ್ ಕೊಡಕ್ ಕಷ್ಟ ಆಗುತ್ತೆ. ಬಿಕಾಸ್ ನಮ್ಮ ನೆನಪುಗಳೆಲ್ಲ ಅಲ್ಲೇ ಇದಾಗಿರುತ್ತೆ. ನಮ್ಗೆ ಪ್ರಾಬ್ಲಿ ನಮ್ಮ ಫ್ರೆಂಡ್ಸ್ ಮಿಸ್ ಮಾಡ್ಕೊಳ್ಳೋದ, ಅಥವಾ ನಾವು ಹೋಗೋ ಜಾಗಗಳ, ಅಥವಾ ಊಟನ, ಅಥವಾ ಅಲ್ಲಿರೋ ಕಲ್ಚರಲ್ ಫಾರ್ಮ್ಸ್ ಏನು ಅಂತ ನಮಗೆ ಹೇಳಕ್ಕೆ ಕಷ್ಟ ಆಗುತ್ತೆ. ಸೊ ಅಂದ್ರೆ ತುಂಬಾ ನಿಮ್ಗೆ ಗೊತ್ತಿರ್ಬೋದು, ತುಂಬಾ ಸಟಲ್ ಮಂಗಳೂರಲ್ಲಿ, ಅಷ್ಟು ತುಂಬಾ ತೋರಕ್ಕೆ ಇದಲ್ಲ. ಈಗ ನಾವು ಬೇರೆ ಈಗ ಮಂಡ್ಯ ಮದ್ದೂರು ಸೈಡ್ ಹೋದ್ರೆ ಅಥವಾ ಉತ್ತರ ಕರ್ನಾಟಕ ಸೈಡ್ ಹೋದ್ರೆ ಅವರು ತುಂಬಾ ದೇರ್ ವೆರಿ ಎಕ್ಸ್ಪ್ರೆಸಿವ್ ಇದೆ ಲವ್. ಅಂದ್ರೆ ತುಂಬಾ ಅಪ್ಪುಕೊಂಡು ಹಿಡ್ಕೊಳ್ಳೋ ತರ ಆ ತರ ಎಕ್ಸ್ಪ್ರೆಸಿವ್ ಲವ್ ಅವ್ರದ್ದು. ಮಂಗಳೂರು ಅವ್ರದ್ದು ತುಂಬಾ ಎಕ್ಸ್ಪ್ರೆಸ್ ಮಾಡಲ್ಲ, ಬಟ್ ತುಂಬಾ ಸೆಕ್ಯೂರ್ಡ್ ಲವ್ ಅವ್ರದ್ದು. ಅಂದ್ರೆ ನಮ್ ಯಶ್ ಸರ್, ದರ್ಶನ್ ಸರ್ ತುಂಬಾ ಸತಿ ಹೇಳಿದೆ, ಅಂದ್ರೆ ಮಂಗಳೂರು ಹೋಗಿ ತುಂಬಾ ಖುಷಿ ಆಗುತ್ತೆ ನಮಗೆ, ಅಲ್ಲಿ ಯಾರು ಬರಲ್ಲ, ಅವ್ರು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟಿರ್ತಾರೆ ಅಂತ. ಸೊ ಬೇರೆ ಬೇರೆ ತರ ಲವ್ ತೋರ್ಸೋದು ನಮ್ಮ ಪ್ರಾಬ್ಲಮ್. ನಮ್ಮವ್ರು ಸ್ವಲ್ಪ ನೋಡಿ ಇವ್ರು ಬಂದಿದ್ದಾರೆ ಅಂತ ಖುಷಿ ಪಟ್ಟು ಅವ್ರ ಪಾಡಿಗಿರ್ತಾರೆ. ಸೊ ಇದು ಎರಡು ಇದ್ರೇನೆ ನಮಗೆ ಖುಷಿ ಆಕ್ಚುಲಿ ಆರ್ಟಿಸ್ಟ್ಗೆ. ಅಂದ್ರೆ ಯಾರೀಗ ನಾವು ಅಲ್ಟಿಮೇಟ್ಲಿ ಮಾಡಿದ ಆಡಿಯನ್ಸ್ಗೆ ಅವ್ರು ಕೆಲವು ಸತಿ ಯಾರು ರೆಕಗ್ನೈಸ್ ಅಂದ್ರೆ ನೋಟಿಸ್ ಮಾಡಿಲ್ಲ ಅಂದ್ರೆ ಅದು ಪ್ರಾಬ್ಲಿ ನಮಗೇನೋ ಬೇಜಾರು, ಅಂದ್ರೆ ಇದಾಗ್ಬೋದೇನೋ. ನಾನು ಅಂದ್ರೆ ಪ್ರಾಬ್ಲಿ ಇನ್ನೂ ಜನ ನಮ್ಮನ್ನು ನೋಡಿಲ್ವೇನೋ ಅಂತ. ಸೊ ಈ ಎರಡು ಇದ್ದಾಗ್ಲೇ ಮಜಾ ಮ್ಯಾಮ್. ಅಂಡ್ ಅಟ್ ದ ಸೇಮ್ ಟೈಮ್ ಪ್ರಾಬ್ಲಿ ತುಂಬಾ ಜನಪ್ರೀತಿ ಅಂದ್ರೆ ಬಂದಾಗ ಪ್ರಾಬ್ಲಿ ಎಲ್ರು ಪ್ರಾಬ್ಲಿ ಮಾತಾಡಿಸಕ್ಕೆ ಕಷ್ಟ ಆಗ್ಬೋದು ಈ ತರ. ಸೊ ಆ ತರ ಬಂದಾಗ ಇಲ್ಲಿಗೆ ಹೋಗೋಣ ಅನ್ಸುತ್ತೆ ಅವ್ರಿಗೆ. ಸೊ ಇದೆಲ್ಲ ಮಜಾ ಆದಾಗ ತುಂಬಾ ಖುಷಿ ಸಿಗುತ್ತೆ. ಸೊ ಮಂಗಳೂರಲ್ಲಿ ನೀವು ಆಲ್ರೆಡಿ ಎಲ್ಲ ನೋಡಿ ಅಲ್ಲಿನ ಒಂದು ವಾತಾವರಣದಲ್ಲಿ ಹೊಂದ್ಕೊಂಡು ನೀವು ಬೆಂಗಳೂರು ಬರ್ತೀರಾ. ಸೊ ಆಲ್ ಆಫ್ ಸಡನ್ ಮಂಗಳೂರಿಂದ ಬೆಂಗಳೂರು ಬರುತ್ತೆ. ಬೆಂಗಳೂರು ಜೀವನ ಹೇಗೆ ಅನ್ನಿಸ್ತಿದೆ ಈಗ? ಬೆಂಗಳೂರು ಫಸ್ಟ್ ಬಂದಾಗ ತುಂಬಾ ಮಜಾ ಇತ್ತು. ಅಂದ್ರೆ ಮನೆಯಿಂದ ಹೊರಗೆ ನಮ್ಗೆ ಹೆಂಗ್ ಬೇಕು ಹಂಗಿರ್ತೀವಿ. ಸೊ ಹೋಗ್ತಾ ಹೋಗ್ತಾ ಸ್ವಲ್ಪ ಗೊತ್ತಾಗುತ್ತೆ. ಅಂದ್ರೆ ಊಟ ಯಾವಾಗ ಸ್ವಲ್ಪ ನಮಗೆ ಈಗ ನಾವು ಕೆಲ್ಸ ಮಾಡಿ ನೈಟ್ ತುಂಬಾ ಲೇಟ್ ಆಗಿ ನಾವು ಬಂದ್ರೆ ಮನೇಲಾದ್ರೆ ಆರಾಮಾಗಿ ಅಮ್ಮ ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ನಮಗೆ ಪ್ರಾಬ್ಲಿ ಅದೊಂದು ಮಾತಿದೆ, ನಾವು ಇರೋವಾಗ ಕೆಲವು ವಿಷಯಗಳನ್ನ ನಾವು ಅದಕ್ಕೆ ವ್ಯಾಲ್ಯೂ ಗೊತ್ತಿರಲ್ಲ ನಮಗೆ. ಸೊ ಅಲ್ಲಿಂದ ಹೊರಗೆ ಬಂದಾಗ ನಮ್ಗೆ ಅದರ ವ್ಯಾಲ್ಯೂ ಗೊತ್ತಿರುತ್ತೆ, ಸೊ ಗೊತ್ತಾಗುತ್ತೆ. ಸೊ ಬೆಂಗಳೂರಿಗೆ ಅಂದ್ರೆ ನಾನು ಸುನಿಲ್ ಸಿಂಗ್ ಅವ್ರ ಜೊತೆ ರೀಸೆಂಟ್ ನಿನ್ನೆ ಮೊನ್ನೆ ಅದೇ ಮಾತಾಡ. ಅಂದ್ರೆ ನಾವು ಫಸ್ಟ್ ಆಫ್ ಆಲ್ ನಾವು ತುಂಬಾ ಗ್ರೇಟ್ಫುಲ್ ಆಗಿರ್ಬೇಕು. ಅಂದ್ರೆ ಬೆಂಗಳೂರಿಗೆ ಎಷ್ಟು ಜನ ಅಂದ್ರೆ ಕನಸಿನ ನಗರಿ ಅಂತ ನಾವು ಅದಕ್ಕೆ ಎಷ್ಟು ಜನ ಕನಸಿಟ್ಕೊಂಡು ಬೆಂಗಳೂರಿಗೆ ದಿನ ಬರ್ತಾರೆ. ಪ್ರಾಬಬ್ಲಿ ನಮಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿ ನಾವು ಇವತ್ತು ನಮಗೆ ಖುಷಿ ಸಿಗುವಂತ ನಮ್ಮ ಒಂದು ಮ್ಯೂಸಿಕ್ನೇ ಮಾಡ್ತಾ ಇದೀವಿ ಅಂದ್ರೆ ನಾವು ವಿ ಶುಡ್ ಬಿ ಗ್ರೇಟ್ಫುಲ್. ಸೊ ಅಂದ್ರೆ ಎರಡು, ಅಂದ್ರೆ ಒಂದು ಜನ್ಮಭೂಮಿ, ಇನ್ನೊಂದು ಕರ್ಮಭೂಮಿ, ಎರಡು ನಮಗೆ ತುಂಬಾ ಅಂದ್ರೆ ಬೇಕಾಗಿರೋದೇ. ಸೊ ಎರಡು ಒಂದೊಂದು ಇದನ್ನ ಕಲಿಸಿದೆ ಮ್ಯಾಮ್. ಈಗ ಬೆಂಗಳೂರು ಬಂದು ಇಂಡಿಪೆಂಡೆಂಟ್ ಆಗಿ ನಾವು ಜೀವನ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಅಂದ್ರೆ ಪ್ರಾಬ್ಲಿ ಒಂದು ಲೈಫ್ ಸ್ಟೈಲ್ ಡಿಸಿಪ್ಲಿನ್ ನಾವ್ ಇಲ್ಲಿ ಅಂದ್ರೆ ಎಲ್ಲಿ ನಾವು ಹೊಡಿಸ್ಕೊತೀವಿ ಅಲ್ಲಿಂದ ನಾವು ಕಲಿಯಕ್ಕೆ ಶುರು ಮಾಡ್ತೀವಿ. ಓಕೆ, ಇದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೇಬೇಕು ಅಂತ. ಸೊ ಅಂದ್ರೆ ದಿನನಿತ್ಯ ಜೀವನದಲ್ಲಿ ನಾವು ನೋಡಿ ಕಲಿಯಕ್ಕೆ ಬೆಂಗಳೂರು ಪ್ರಾಬಬ್ಲಿ ಅಂದ್ರೆ ಎಲ್ಲಾ ಕಡೆಯಿಂದ ಜನ ಬಂದು ಒಂದು ಅಂದ್ರೆ ನಾವು ಪ್ರಾಬ್ಲಿ ಎಲ್ಲಿಗೆ ಹೋದ್ರು ಕೂಡ ಬೇರೆ ಬೇರೆ ಕಡೆಯಿಂದ ಜನ ಬಂದಿರ್ತಾರೆ. ಬಟ್ ಪ್ರಾಬ್ಲಿ ಬೆಂಗಳೂರಲ್ಲಿ ಮಾತ್ರ ನೀವು ಎಲ್ಲಾ ಸಿಟೀಸ್ ನ ನೋಡ್ಬೋದು. ಅಂದ್ರೆ ಎಲ್ಲಾ ಲ್ಯಾಂಗ್ವೇಜ್, ತಮಿಳ್ ಮಾತಾಡ್ತೀವಿ, ತೆಲುಗು, ಹಿಂದಿ, ಟು ಎನ್ ಎಕ್ಸ್ಟೆಂಟ್ ಮರಾಠಿನೂ ಮಾತಾಡ್ತಾರೆ, ನಮ್ಮ ಕನ್ನಡ. ಸೊ ನಮ್ಮವ್ರದ ಒಂದು ತುಂಬಾ ಒಳ್ಳೆಯ ವಿಷಯ ಏನಂದ್ರೆ ತುಂಬಾ ಒಂದು ಅಂದ್ರೆ ಒಂದು ಅಪ್ಪಿಕೊಂಡ ಇದ್ ಮಾಡ್ತೀವಿ. ಸೊ ಎಲ್ರು ತುಂಬಾ ಒಂದು ಆಕ್ಸೆಪ್ಟ್ ಮಾಡ್ತೀವಿ. ಸೊ
ಸೊ ಅದರಿಂದ ನಂಗೆ ಪ್ರಾಬ್ಲಿ ಇಲ್ಲಿ ಬಂದು ಅಂದ್ರೆ ಅದು ನಾವು ಕಲಿಬೇಕು ಅಂತ ಕಲ್ತಿರೋದು. ಬಟ್ ತುಂಬಾ ಭಾಷೆಗಳು ನಾವು ಇಲ್ಲಿ ವರ್ಕ್ ಮಾಡೋ ಟೈಮಲ್ಲಿ ಅಥವಾ ಇಲ್ಲಿ ಮಾತಾಡೋ ಟೈಮಲ್ಲಿ, ಈಗ ತಮಿಳ್ ಆಗಿರ್ಬೋದು ಅಥವಾ ತೆಲುಗು ಒಂದು ಲೆವೆಲ್. ಸೊ ಈ ತರ ಲ್ಯಾಂಗ್ವೇಜ್ ಕಲಿಯೋದ್ರಲ್ಲೂ ಅದು ಪ್ರಾಬ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಮ್. ನಾವು ಪರ್ಫಾರ್ಮ್ ಮಾಡುವಾಗ ಬೇರೆ ಬೇರೆ ಲ್ಯಾಂಗ್ವೇಜ್ ಹಾಡುವಾಗ ಪ್ರಾಬ್ಲಿ ಲಿರಿಕ್ ಡಿಕ್ಷನ್ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅಟ್ ದ ಸೇಮ್ ಟೈಮ್ ಆ ಲಿರಿಕ್ ಏನಿದೆ ಅಂತ ಅರ್ಥ ಆಗಿ ಹಾಡೋದು ಇನ್ನೂ ತುಂಬಾ ಫೀಲ್ ಮಾಡಿ ಹಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇವಾಗ ನಾವು ಬೇರೆ ಎಲ್ಲಾದ್ರೂ ಹೋಗಿ ಬೇರೆ ಲ್ಯಾಂಗ್ವೇಜ್ ಹಾಡ್ತೀವಿ ಅಂದ್ರೆ ಅದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ನಾನು ಸೊ ಅದನ್ನ ನೀವು ಕೇಳೋವಾಗ ನಂಗೆ ಅದು ಇವಾಗ ಇದಾಗ್ತದೆ. ಸೊ ಪ್ರಾಬ್ಲಿ ಅದೇ ಮ್ಯಾಮ್, ತುಂಬಾ ಕಲ್ತಿದ್ವಿ. ತುಂಬಾ ಅಂದ್ರೆ ಪ್ರತಿದಿನ ಏನೊಂದು ಹೊಸತನ ಇದೆ ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ. ಸೊ ಬೋತ್ ಎರಡೂ ಕಡೆ. ಒಪ್ಕೊಂಡಿದ್ದೀರಾ? ಬೆಂಗಳೂರು ನಮ್ಮನ್ನು ಒಪ್ಕೊಂಡಿದೆ. ನಾವು ಪ್ರಾಬ್ಲಿ ಎಲ್ಲರೂ ಬೆಂಗಳೂರು ಒಪ್ಕೋತಾರೆ, ಬಟ್ ಬೆಂಗಳೂರು ನಮ್ಮನ್ನು ಒಪ್ಕೊಂಡಿದೆ. ಅಟ್ ದ ಸೇಮ್ ಟೈಮ್ ಅವಾಗವಾಗ ಊರಿಗೆ ಹೋದ್ರೆ ಅದೊಂದು ಇದು ಏನೇ ಎಷ್ಟೇ ಸುತ್ತಾಡಿ ಲಾಸ್ಟಿಗೆ ವಾಪಸ್ ಬಂದು ಮನೆಯಲ್ಲಿ ಬರುವ ಅದೊಂದು ಖುಷಿ ಬೇರೆ. ಸೊ ನೀವು ಮಾತಿನ ಮಧ್ಯೆ ಹೇಳಿದ್ರಿ ಬೇರೆ ಒಂದು ಭಾಷೆಯಲ್ಲಿ ಹಾಡುವಾಗ ಅದನ್ನ ನಾವು ಫೀಲ್ ಮಾಡಿ ಹಾಡಬೇಕು ಅಂತ. ಸೊ ನೀವು ಬೇರೆ ಯಾವ್ದಾದ್ರು ಭಾಷೆಗಳಲ್ಲಿ ಹಾಡಿದ್ದೀರಾ? ತಮಿಳಲ್ಲಿ ಒಂದು ಡ್ರಮ್ಸ್ ಶಿವಮಣಿ ಅವರ ಮ್ಯೂಸಿಕ್ ಒಂದು ಮೂವಿಗೆ ಒಂದು ಬಿಟ್ ಹಾಡಿದ್ದೆ. ಸೊ ಅದು ತಮಿಳಲ್ಲಿ ಒಂದು ಹಾಡಿದ್ದೆ. ಆ್ಯಂಡ್ ಘೋಸ್ಟ್ ಹಿಂದಿ ಅಂದ್ರೆ ಪ್ಯಾನ್ ಇಂಡಿಯನ್ ಮೂವಿ ಆಗಿದ್ದರಿಂದ ಸೊ ಹಿಂದಿ ಇದನ್ನ ಅದು ಒಂದು ಸಾಂಗ್ ನಾನೇ ಬರೆದು ಹಾಡಿದ್ದೆ, ಅದೊಂದು ಸಾಂಗ್. ಸೊ ಕನ್ನಡದಲ್ಲಿ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಹೇಗೆ? ಯಾರು ನಿಮಗೆ ತುಂಬಾ ಇನ್ಸ್ಪೈರ್ ಮಾಡೋದು ಅಥವಾ ತುಂಬಾ ಸಪೋರ್ಟಿವ್? ಮೇ ಬಿ ಇವಾಗ ಯಾರಾದ್ರೂ ಒಬ್ರು ಏನಾದ್ರು ಸಾಧನೆ ಮಾಡಬೇಕು ಅನ್ನೋವಾಗ ಎಲ್ಲೋ ಒಂದು ಟೈಮಲ್ಲಿ ಅವ್ರಿಗೆ ಅನ್ಸುತ್ತೆ ಮೇ ಬಿ ಇದು ನನಗೆ ಆಗಲ್ವೇನೋ ಅಥವಾ ಇದು ನನ್ನ ಕೈಲಿ ಆಗುತ್ತೋ ಇಲ್ವೋ ಅನ್ನೋ ಒಂದು ಡೌಟಲ್ಲಿ ಕೆಲವೊಮ್ಮೆ ನಾವು ಬೀಳ್ತೀವಿ. ಸೊ ಆ ಥರ ಟೈಮಲ್ಲಿ ನಿಮ್ಮನ್ನ ಯಾರು ಹೆಲ್ಪ್ ಮಾಡ್ತಾರೆ? ಯಾರು ನಿಮ್ಮ ಇನ್ಸ್ಪಿರೇಷನ್ ಯಾರು? ಅಂದ್ರೆ ಇನ್ಸ್ಪಿರೇಷನ್ ನೀವು ತುಂಬಾ ಒಳ್ಳೆ ವರ್ಡ್ ಹೇಳಿದ್ರಿ ಮ್ಯಾಮ್. ನಾವು ಬಿಕಾಸ್ ನಾವು ಜೊತೆಗಿರೋರ ಹತ್ರನೇ ತುಂಬಾ ಕಲಿತೀವಿ. ಈಗ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ನಮ್ಮ ಸಿಂಗರ್ಸೇ ಎಲ್ಲ ನಂಗೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆ್ಯಕ್ಚುಲಿ. ಸುನಿಲ್ ಕುಚ್ಕೊಂಡ ಅವರಾಗಿರ್ಬೋದು, ಕೀರ್ತನ್ ಹೊಳ್ಳ ಅವರಾಗಿರ್ಬೋದು, ದರ್ಶನ್ ಮೆಲವಂಕಿ ಅಂತ ರೀಸೆಂಟ್ಲಿ ಕಲ್ಟಲ್ಲಿ ಹೃದಯವು ಕೇಳಿದೆ ಅಂತ ಹಾಡಿದ್ರು. ಸೊ ಅವರು, ಐಶ್ವರ್ಯ ರಂಗರಾಜನ್, ಪೃಥ್ವಿ ಭಟ್, ನಿಹಾಲ್ ತೋರ್, ಇವರೆಲ್ಲ ನಮಗೆ ತಂದ್ರೆ ಎಲ್ಲ ಕ್ಲೋಸ್ ಸರ್ಕಲ್. ಸೊ ಏನಾದರೂ ಅವ್ರು ಮಾಡಿದಾಗ ಫಸ್ಟ್ ನಮಗೆ ನಾವು ನೋಡ್ತೀವಿ. ಸೊ ಅವ್ರ ವರ್ಕ್ ಏನಾದರೂ ಮಾಡಿದಾಗ ಆ್ಯಂಡ್ ಅವ್ರು ರಿಲೀಸ್ ಆದಾಗ ಅಂದರೆ ಮ್ಯೂಚುವಲ್ ಲರ್ನಿಂಗ್ ಅಲ್ಲಿ ತುಂಬ ಕಲಿಯೋಕ್ಕೆ ಸಿಗುತ್ತೆ. ಆ್ಯಂಡ್ ಅಂದರೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿರೋದ್ರಿಂದ ನಾವು ಅದು ಕಾಲು ಎಳ್ಕೊಂಡೆ ಕ್ರಿಟಿಕಲ್ ಆಗಿರ್ತೀವಿ. ಸೊ ಏನಾದರೂ ಚೆನ್ನಾಗಿಲ್ಲ ಅಂದರೆ ಪ್ರಾಬಬ್ಲಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಅದು ಒಂದು ಶಾಪನೆ ನಮ್ಗೊಂದು ಲೆಕ್ಕಕ್ಕೆ. ಬಿಕಾಸ್ ನಮಗೆ ಚೆನ್ನಾಗಿದೆ ಎಲ್ಲೋ ಅಂತಲೂ ಐಡಿಯಾ ಇರಲ್ಲ. ಸೊ ಯಾವಾಗ ಒಂದು ಕ್ಲಿಯರ್ ಆಗಿ ನಮ್ಮ ಸ್ಟುಡಿಯೋ ಅಡ್ಜಸ್ಟ್ ಸ್ಟುಡಿಯೋದಲ್ಲೂ ಅಷ್ಟೇ ಪ್ರೋಗ್ರಾಮರ್ಸ್ ಎಷ್ಟು ಜನ ಇದ್ದಾರೆ, ರೂಪೇಶ್ ಅಂತ ಇದ್ದಾರೆ, ಸಂಜಯ್ ಅಂತ, ಶರಣಣ್ಣ ಅಂತ. ಸೊ ಇವರೆಲ್ಲ ನಮಗೆ ಅಂದ್ರೆ ಗೈಡ್ ಅಂದ್ರೆ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ಅದನ್ನ ಚೆನ್ನಾಗಿಲ್ಲ ಅಂತ ಹೇಳೋ ಬದಲು ಇದನ್ನ ಏನ್ ಮಾಡ್ಬೋದು ಅಂತ. ಸೊ ಸಮ್ಟೈಮ್ಸ್ ನಮ್ಮ ಒಂದು ಮೈಂಡ್ ಒಂದು ಡೈಮೆನ್ಷನ್ ಅಲ್ಲಿ ಥಿಂಕ್ ಮಾಡ್ತಾ ಇರ್ಬೋದು. ಸೊ ನೀವೇನೋ ಬಂದು ಹೇಳುವಾಗ ನಮ್ಗೆ ಬೇರೆ ಡೈಮೆನ್ಷನ್ ಅಲ್ಲಿ ಥಿಂಕಿಂಗ್ ಬರ್ಬೋದು, ಅಥವಾ ನೀವೇನು ಇನ್ಪುಟ್ ಕೊಟ್ಟಾಗ ನಮ್ಗೆ ತುಂಬಾ ಹೆಲ್ಪ್ ಆಗ್ಬೋದು. ಸೊ ಈ ತರ ಪ್ರತಿಯೊಬ್ಬ ಅಂದ್ರೆ ಪ್ರಾಬ್ಲಿ ನಾವು ಓಪನ್ ಮೈಂಡೆಡ್ ಆಗಿದ್ರೆ ನಮಗೆ ತುಂಬಾ ನೋಡಿನೇ ತುಂಬಾ ಕಲಿಯಕ್ಕೆ ಸಿಗುತ್ತೆ. ಸೊ ಅದರಿಂದ ತುಂಬಾ ಕಲ್ತಿದ್ದೀನಿ. ಅಂದ್ರೆ ಸಿಂಗಿಂಗ್ ಸ್ಟೈಲ್ ಆಗಿರ್ಬೋದು. ಈಗ ರಘು ದೀಕ್ಷಿತ್ ಸರ್ ಆಕ್ಚುಲಿ 2015 ಅಲ್ಲಿ ಅದನ್ನ ಅವಾಗ ಪರ್ಫಾರ್ಮ್ ಮಾಡ್ತಿದ್ದಿತ್ತು. ಆಮೇಲೆ ಹಂಪಿ ಉತ್ಸವಲ್ಲಿ ಸಿಕ್ಕಿದ್ರು ಮ್ಯಾಮ್. ಸೊ ಅವರು ನನಗೆ ಅವ್ರು ಪರ್ಫಾರ್ಮ್ ಮಾಡೋಕ್ಕೆ ಮುಂಚೆ ನಾನು ಪರ್ಫಾರ್ಮೆನ್ಸ್, ಸೊ ನಾನು ಸ್ವಲ್ಪ ಪರ್ಫಾರ್ಮ್ ಎಲ್ಲ ಮಾಡಿ ಬಂದಾದ್ಮೇಲೆ ಅವರು ನೋಡಿ ನಾನು ಪಿಕ್ಚರ್ ತೊಗೊಳಕ್ಕೆ ಹೋದೆ. ಅವರು ಪಾಪ ಕರೆದು ಹೇಳಿ ನನಗೆ ಈ ತುಂಬ ಲೈಟಲ್ಲಿ ಹಾಡೋ ಸಿಂಗರ್ಸ್, ವಾಯ್ಸಲ್ಲಿ ಹಾಡೋ ಸಿಂಗರ್ಸ್, ಓಪನ್ ವಾಯ್ಸಾಗಿ ಎಂಜಾಯ್ ಮಾಡೋ ಸಿಂಗರ್ಸ್ ತುಂಬ ಇಷ್ಟ. ನೀನು ಹಂಗೆ ವಿ ಶುಡ್ ಬಿ ಎಕ್ಸ್ಪ್ರೆಸಿವ್. ನೀನು ಹಾಡುವಾಗ ನೀನು ಖುಷಿ ಪಡ್ಬೇಕು, ನೀನು ಖುಷಿ ಪಟ್ಟರೆ ಆಮೇಲೆ ಜನ ಖುಷಿ ಪಡ್ತಾರೆ. ಸೊ ತುಂಬ ಖುಷಿ ಆಯಿತು ಅಂತ. ಸೊ ಅಂದ್ರೆ ಈ ಮಾತು ಅವ್ರು ಹೇಳಿದ ಪ್ರಾಬ್ಲಿ ನಂಗೆ ಅದು ಗೊತ್ತಿಲ್ಲದೇನೆ ನಾನೇನು ಅದರಿಂದ ಕಲ್ತಿರ್ಬೋದು. ಸೊ ಈ ತರ ಅಟ್ ದ ಸೇಮ್ ಟೈಮ್ ಒಂದು ಸಾಂಗ್ ಒಬ್ಬ ಸಿಂಗಿಂಗ್ ಕೇಳಿದಾಗ ಅದರಿಂದ ತುಂಬ, ಸಿದ್ಧಾರ್ಥ ಬೆಳ್ಮಣ್ಣು ಅವ್ರದ್ದು ಹಲವು ರೀಸೆಂಟ್ ಸಾಂಗ್ಸ್ ಕೇಳಿದಾಗ ಅದರಿಂದ ತುಂಬಾ ಕಲಿತೀವಿ. ಅಂದ್ರೆ ಅವ್ರ ಟೆಕ್ಸ್ಚರ್ ಆಗಿರ್ಬೋದು, ಸೊ ಪ್ರೊಜೆಕ್ಷನ್ ಆಗಿರ್ಬೋದು. ಸೊ ನಮ್ಮ ಜೊತೆಗಿರೋರಿಂದನೇ ನಾವು ಆಕ್ಚುಲಿ ತುಂಬಾ ಕಲ್ತಿದ್ವಿ. ಸೊ ಐ ಆಮ್ ವೆರಿ grateful to have them in my life. Very nice. And ನಿಮ್ಮ ಫೇವರಿಟ್ ಸಿಂಗರ್ ಯಾರು ಬೈ ದ ಬೈ? ನಂಗೆ ತುಂಬಾ ಜನ ಇದು ಕೇಳಿದಾರೆ. ನಂಗೆ ಒಂದು ಅಂದ್ರೆ ಇವತ್ತೊಂದು ಸಾಂಗ್ ಕೇಳಿದಾಗ ಒಬ್ರು ತುಂಬಾ ಇಷ್ಟ ಆಗಿರ್ತಾರೆ, ನಾಳೆ ಈಗ ಅದೇ ಅಂದ್ರೆ ಒಬ್ಬೊಬ್ರು ಸಿಂಗರ್ದು ಒಂದೊಂದು ಸಾಂಗ್ಸ್ ಇರುತ್ತೆ ನಮ್ಗೆ ತುಂಬಾ ಇದಿರುತ್ತೆ, ಅಂದ್ರೆ ಒಲವಿರುತ್ತೆ. ಸೋನು ನಿಗಮ್ ಅವ್ರಾಗಿರ್ಬೋದು, ಅರಿಜಿತ್ ಸಿಂಗ್ ಅವರಾಗಿರ್ಬೋದು, ರಾಜು ಅನಂತ್ ಸ್ವಾಮಿ ಸರ್ ಆಗಿರ್ಬೋದು, ಅಥವಾ ಸಿ ಅಶ್ವಥ್ ಸರ್ ಅವ್ರದ್ದೊಂದು ಸ್ಟೈಲ್, ಅಂಡ್ ರಾಜ್ಕುಮಾರ್ ಸರ್ ಅವ್ರದ್ದು ಸಿಂಗಿಂಗ್.
ಸೊ ನಾರ್ಮಲಿ ತುಂಬಾ ಅಂದ್ರೆ ಒಂದೊಂದು ಸಾಂಗ್ ಆ ಸಾಂಗ್ಗೆ ಪ್ರಾಬ್ಲಿ ಕಂಪೋಸರ್ಸ್ ಅವ್ರನ್ನ ಅದಕ್ಕೆ ಚೂಸ್ ಮಾಡಿರ್ತಾರೆ, ಅದನ್ನ ಅವ್ರಿಗಿಂತ ಚಂದ ಕಾಣಿಸಿ ಕೊಡೋಕಿನ್ನ ಪ್ರಾಬ್ಲಿ ಈಗ ಸೋನು ನಿಗಮ್ ಸರ್ ಅವ್ರು ಹಾಡಿರೋ ಸಾಂಗ್, ರಾಜೇಶ್ ಕೃಷ್ಣನ್ ಸರ್ ಹಾಡಿರೋ ಸಾಂಗ್ ಅಂದ್ರೆ ಅದನ್ನ ಬೇರೆಯವ್ರು ಹಾಡಿದ್ರೆ ಅದು ಏನೋ ಅವ್ರು ಹಾಡಿದ್ರೇನೆ ಚಂದ. ಈಗ ಕೆಲವು ಸಾಂಗ್ ಸಂಜಿತ್ ಹಾಡಿರೋ ಕೆಲವು ಸಾಂಗ್ಸ್ ಅವರು ಪ್ರಾಬಬ್ಲಿ ನಮ್ಮ ಕನ್ನಡ ಇಂಡಿಪೆಂಡೆಂಟ್ ಸೀನ್ಗೆ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಬಿಕಾಸ್ ಅವರು ಈಗ ಅವರು ಬೆಳೆದಿರೋ ರೇಂಜ್ಗೆ ಕನ್ನಡದಲ್ಲೂ ತುಂಬಾ ಇಂಡಿಪೆಂಡೆಂಟ್ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಸೊ ಪ್ರಾಬ್ಲಿ ಇಂಡಿಪೆಂಡೆಂಟ್ ಮ್ಯೂಸಿಕ್ಗೆ ತುಂಬಾ ಅವರಿಂದ ಈಗ ನಾವು ನೋಡ್ತಾ ಇದ್ವಿ ತುಂಬಾ ವಾಸುಕಿ ವೈಭವ್ ಅವರು ತುಂಬಾ ಮಾಡ್ತಾ ಇದ್ದಾರೆ. ಸೊ ಇಂಡಿಪೆಂಡೆಂಟ್ ಸ್ಟಫ್ ನಮ್ಮ ಕಡೆಯಿಂದನೂ ತುಂಬಾ ಶುರು ಆಗ್ತಾ ಇದೆ. ಸೊ ಅದೇ ಸೊ ಈಗ ನೀವು ಎಲ್ಲ ರೀತಿಯ ಹಾಡುಗಳು ಹಾಡ್ತೀರಾ, ಲೈಕ್ ಇವಾಗ ನೀವು ಹೇಳಿದಾಗ ಆಫ್ರೋ ಟಪಾಂಗ್ ಫುಲ್ ಟಪಾಂಗುಚ್ಚಿ ಸಾಂಗ್ ಅದು, ಅದಾದಮೇಲೆ ಲವ್ ಸಾಂಗ್ಸ್ ಹಾಡ್ತೀರಾ, ಫೀಲಿಂಗ್ ಸಾಂಗ್ಸು ಹಾಡ್ತೀರಾ. ಸೊ ನಿಮ್ಮ ಒಂದು ಫೇವ್ರೆಟ್ ಸ್ಟೈಲ್ ಯಾವುದು? ಅಂದರೆ ಈ ಒಂದು ವರ್ಷನಲ್ಲಿ ನಾನು ಕಳ್ಕೊಬೋದು ಅಥವಾ ನಾನು ಫೀಲ್ ಮಾಡ್ಕೊಬೋದು ಅನ್ನೋದು ಯಾವ ರೀತಿಯ ಒಂದು ಹಾಡು? ನಂಗೆ ನೀವು ಹೇಳಿರೋ ಥರ ಅದೇ ರೊಮ್ಯಾಂಟಿಕ್ ಆ್ಯಂಡ್ ಈ ಥರ ಸ್ವಲ್ಪ ಫೀಲ್ ಕನೆಕ್ಟ್ ಆಗೋ ಸಾಂಗ್ ರೆಕಾರ್ಡಿಂಗಿಗೆ ತುಂಬ ಖುಷಿ ಆಗುತ್ತೆ. ಬಟ್ ಅದೇ ಪರ್ಫಾರ್ಮ್ ಮಾಡೋವಾಗ ಅದೇ ಈ ಥರ ಹಾಡೋಕ್ಕೆ ಮಜಾ ಇರುತ್ತೆ, ಅಂದರೆ ಫಾಸ್ಟ್ ಸಾಂಗ್ಸ್ ಹಾಡೋಕ್ಕೆ ಮಜಾ ಇರುತ್ತೆ. ಬಟ್ ಪ್ರಾಬಬ್ಲಿ ಅಂದರೆ ನಾವು ಕೇಳಿ ಇಷ್ಟಪಡೋದು ಅಥವಾ ನಾನು ಪ್ರಾಬ್ಲಿ ತುಂಬ ಎಂಜಾಯ್ ಮಾಡೋದು ಅಥವಾ ನಾನು ಹಾಡೋವಾಗ ಎಂಜಾಯ್ ಮಾಡೋದು ಅದೇ ಸ್ವಲ್ಪ ರೊಮ್ಯಾಂಟಿಕ್ ಅಥವಾ ಎಮೋಷನಲಿ. ಯಾವ್ದಾರ ಒಂದು ಹಾಡು ಹಾಡ್ತೀರಾ? ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನನು ಮಾತಾಡಿದೆ ಭಾವನೆ ಬಾಕಿದೆ ತೇಲಿ ನೂರಾರು ಮೈಲಿಯೋ ಸೇರಲು ಸನಿ ಸನಿಹ ಮೋಡ ಸಾಗಿ ಬಂದಿದೆ ಪ್ರೀತಿಗೆ ಮುತ್ತಾಗಿ ಸೇರಿವೆ ಎರಡೂ ಸಹ. ಆಫ್ರೋ ಟಪಾಂಗ್ ಇದೆ. ಕೆಲಸ ಮಾಡು ಕುತ್ಕೋಬೇಡ ತಲೆ ಕೆರಿತಾ, ಕಷ್ಟ ಮನುಷ್ಯಂಗ್ ಬರುತ್ತೇನೆ ಮರಕ್ ಬರುತ್ತಾ, ಜೀವನ ಒಂದು ಗಾಳಿ ತುಂಬಿದ್ ಗ್ಯಾಸ್ ಬಲೂನು, ಮೇಲೆ ಒಬ್ಬ ಕುಂತವ್ ನೋಡು ಹಿಡ್ಕೊಂಡ್ಕೊಂಡ್ ಪಿನ್ನು, ಕಷ್ಟ ಪಡು ಕಾಯ್ತಂಗ್ ಶಿವಾನೆ ಎಷ್ಟೇ ಇದ್ರು ಕಡೆ ಶಬಾನೆ, ಎಲ್ರು ಕಾಲು ಎಳಿತದ್ ಕಾಲಾನೆ, ಹಿಂದೆ ಒಬ್ಬ ನಿಂತ್ಕೊಂಡ್ ನೋಡ್ತಾವೆ ಬಂದಂಗೆ ಒಪ್ಕೊಂಡೋಗೋ ಕಂದ, ಸುದತ ಪುಡಿಟ್ಟು ಪುಣಿತ ಮರಿಟ್ಟು ಪೊರ್ಲದನಲ್ಲಿಕ್ಕೆ ವಾ ವಾ ಓ ಬೆಲೆಡೆ ನನ್ನ ಪೊರ್ಲನು ತುಯನಕ್ಕೂ ಸಿಟ್ಟಿನಲ್ಲಿ ಪುಗ. ವೆರಿ ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಹಾಡು ಹಾಡೋದಕ್ಕೆ. ಮೈ ಪ್ಲೇಷರ್. ಎಸ್. ಸೊ ನಿಮ್ಗೆ ಯಾವ ಒಂದು ಡ್ರೀಮ್ ಇದೆ, ಅಂದ್ರೆ ಈ ಒಂದು ಹೀರೋಗೆ ನಾನು ಹಾಡಬೇಕು ಅಂತ? ನಂಗೆ ಅದಕ್ಕಿಂತ ಒಳ್ಳೆ ಸಾಂಗ್ಸ್ ಹಾಡಬೇಕು ಅಂತ ತುಂಬಾ ಇದಿದೆ. ಅಂದ್ರೆ ಇವಾಗಿನ ಇದ್ರಲ್ಲಿ ಯಾವ ಹೀರೋ ಆದ್ರೆ ಅಂದ್ರೆ ಸಾಂಗ್ ಚೆನ್ನಾಗಿದ್ರೆ ಅದು ಚೆನ್ನಾಗಿದೆ. ಸೊ ಪ್ರಾಬಬ್ಲಿ ಒಳ್ಳೆ ಸಾಂಗ್ ಸಿಕ್ಕಿದ್ರೆ ಇನ್ನೂ ಖುಷಿ ಆಗುತ್ತೆ. ಆ್ಯಂಡ್ ಆಫ್ ಕೋರ್ಸ್ ಯಾವ ಹೀರೋ ಅಂದ್ರೆ ಎಲ್ಲ ನಾವು ನೋಡ್ಕೊಂಡು ಬೆಳೆದಿರೋ ಹೀರೋಸ್, ದರ್ಶನ್ ಸರ್ ಇರಲಿ, ಸುದೀಪ್ ಸರ್ ಇರಲಿ, ಶಿವಣ್ಣ ಸರ್ ಇರಲಿ, ಆ್ಯಂಡ್ ಅಪ್ಪು ಸರ್ ಅವ್ರಿಗೆ ಹಾಡಕ್ಕದೇ ಅವಕಾಶ ಸಿಕ್ಕಾಗಿಲ್ಲ. ಸೊ ಯಾರಿಗೆ ಸಿಕ್ಕಿದ್ರು, ಗಣೇಶ್ ಸರ್ಗೆ ಹಾಡಿ ಒಂದು ಹಾಡಕ್ಕೊಂದು ಅವಕಾಶ ಸಿಕ್ಕಿತು, ಆ್ಯಂಡ್ ಶಿವಣ್ಣ ಸರ್ಗೂ ಹಾಡಕ್ಕೊಂದು ಅವಕಾಶ ಸಿಕ್ಕಿತ್ತು. ಸೊ ತುಂಬ ಖುಷಿ. ಆ್ಯಂಡ್ ಅವರು ಸ್ಟುಡಿಯೋಗೆ ಬಂದಾಗ ಅದೇ ತುಂಬ ಅವ್ರು ರಶ್, ಅಂದರೆ ಅವ್ರನ್ನ ನಾವು ಅಂದ್ರೆ ಒಂದು ನಾವು ದೂರದಿಂದ ನೋಡಿ ಖುಷಿ ಪಡೋದು ಒಂದ್ ಕಡೆ ಆದ್ರೆ ಅವ್ರ ಹತ್ರದಿಂದ ನೋಡೋಕೆ ಇನ್ನೂ ಒಂದು ಅಂದ್ರೆ ಒಂದು ಎಮೋಷನಲ್ ಕನೆಕ್ಟ್ ತುಂಬಾ ಬೆಳೆಯುತ್ತೆ ಮ್ಯಾಮ್. ಈಗ ಶಿವಣ್ಣ ಸರ್ ಬಂದಾಗ, ಪ್ರತಿ ಸರ್ ಬಂದಾಗ ಜೋಗಿ ಅಂತ ಕರೀತಾರೆ, ಕೂದಲು ಜೋಗಿ ಏನು. ಸೊ ಅವರು ಪ್ರಾಬ್ಲಿ ಆ ಎನರ್ಜಿ ಅಂದ್ರೆ ನಮ್ಗೆ ಅದು ಅಲ್ಲಿರುವಾಗ ಎನರ್ಜಿ ಗೊತ್ತಾಗುತ್ತೆ. ಅಂಡ್ ಅಂದ್ರೆ ಪ್ರಾಬ್ಲಿ ಇದೆಲ್ಲ ಅವ್ರು ತುಂಬಾ ಚಿಕ್ಕ ಚಿಕ್ಕ ವಿಷಯ ಅವ್ರು ಮಾಡಿರೋದು ನಮ್ಗೆ ತುಂಬಾ ಇದಾಗುತ್ತೆ, ಅಂದ್ರೆ ಹಾರ್ಟ್ ಟಚ್ ಆಗುತ್ತೆ. ಅವರು ಒಂದು ಇಂಟರ್ವ್ಯೂಲಿ ಮಾತಾಡುವಾಗ ಮೆನ್ಷನ್ ಮಾಡಿ ಹೇಳಿದ್ರು. ಅಂಡ್ ಉಪ್ಪಿ ಸರ್ ಕೂಡ ಅಷ್ಟೇ, ಮೊನ್ನೆ ಅರ್ಜುನ್ ಸರ್ ಹೇಳಿದ್ರೆ ಕಾಲ್ ಮಾಡಿದಾಗ ಒಂದು ಸಾಂಗ್ ಅದಿನ್ನು ರಿಲೀಸ್ ಆಗಿ, ಸೊ ಅದೊಂದು ಹಾಡಿರೋದು ಅದು ಅದೇ ಅರ್ಜುನ್ ಸರ್ ಹೇಳಿದ್ರಂತೆ, ಅದು ಆಫ್ರೋ ಟಪಾಂಗ್ ಹಾಡಿರೋ ಅವರೇ ಹಾಡಿರೋದು. ಸೊ ಅವರು ಅದನ್ನ ಅಕ್ನಾಲೇಜ್ ಮಾಡಿ. ಸೊ ಇದೆಲ್ಲ ನಮ್ಗೆ ಅದು ಏನೋ ಒಂದು ಅಂದ್ರೆ ಮೋರಲಿ ಅಥವಾ ಎಮೋಷನ್ ತುಂಬಾ ಬೂಸ್ಟ್, ಅಂದ್ರೆ ಒಂದು ಮುಂದೆ ಹೋಗಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ ಅಂಡ್ ಒಂದು ಮೋಟಿವೇಟ್ ಮಾಡುತ್ತೆ. ಸೊ
ಸೊ ನಿಮ್ಮ ಒಂದು ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಸರ್, ನಿಮ್ಮ ಫ್ಯಾಮಿಲಿ ಪರಿಚಯ ನನ್ನ ಫ್ಯಾಮಿಲಿ ಅದೇ, ನಮ್ಮ ತಂದೆ ಕರುಣಾಕರ್ ರೈ ಅಂತ ಮ್ಯಾಮ್, ನಮ್ಮ ತಾಯಿ ನಿರತಾ ಅಂತ, ಎಲ್ಡರ್ ಸಿಬ್ಲಿಂಗ್ ಅಕ್ಕ ಒಬ್ಬರಿದೆ ನಿರೀಕ್ಷಾ ಅಂತ. ಸೊ ಅದೇ ನಾನು ಅವಾಗಲೇ ಹೇಳಿದೆ, ನನ್ನ ಆ್ಯಕ್ಚುಲಿ ನೀವು ನನ್ನ ಗೊತ್ತಿರೋ ಸರ್ಕಲ್ ಎಲ್ಲ ಕೇಳಿದ್ರೆ ನನ್ನ ಬಗ್ಗೆ ಮಾತಾಡಿದಾಗ ಖಂಡಿತವಾಗಿ ನಮ್ಮ ತಂದೆ ಬಗ್ಗೆ ಮಾತಾಡ್ತಾರೆ. ಯಾಕಂದರೆ ಅವರು ಸಿಂಗರ್ ಆಗಿದ್ದು, ಕಲ್ಚರಲ್ ಇದರಲ್ಲಿ ತುಂಬ ತೊಡಗಿಸ್ಕೊಂಡಿದ್ರು ಅವ್ರನ್ನ. ಸೊ ನಾನು ಸಿಂಗಿಂಗ್ ಮಾಡಬೇಕಾದ್ರೆ ಇವತ್ತು ಕಾನ್ಫಿಡೆಂಟ್ ಆಗಿ ಅಂದರೆ ಇದನ್ನ ಈ ಒಂದು ಫೀಲ್ಡ್ನ ತೊಗೊಂಡು ನಿಂತಿದ್ದೆ ಅಂದರೆ ಖಂಡಿತವಾಗ್ಲೂ ಅದಕ್ಕೆ ಮೇನ್ ರೀಸನ್ ನಮ್ಮ ತಂದೆನೇ. ನಾನು ಶೋಗೆ ಹೋದ, ನನ್ನ ಎವ್ರಿ ಶೋ, ಎಷ್ಟು ಶೋ ನಾನು ಮಂಗಳೂರಲ್ಲಿದೆ ಕಾಲೇಜ್ ತನಕ ಮಾಡಿದ ಅಷ್ಟು ಶೋಗೆ ನಮ್ಮ ತಂದೆ ಬಂದಿದ್ರು. ಫ್ರೆಂಡ್ಸ್ಗೆಲ್ಲ ನಂಗೆ ಆ್ಯಕ್ಚುಲಿ ತುಂಬ ಇಷ್ಟ ನಮ್ಮ ತಂದೆ ಅವರು ಅಂದರೆ. ಯಾಕಂದರೆ ಎಲ್ರೂ ಅಷ್ಟೇ ಇದು ಮಾಡೋರು. ಅವ್ರಿಗೆ ಅಂದರೆ ಚೆನ್ನಾಗಿ ಹಾಡಿದ್ರೆ ಅಥವಾ ಚೆನ್ನಾಗಿ ಮಾಡಿದ್ರೆ ಅದರಲ್ಲೂ ಖುಷಿ ಪಡ್ತಾರೆ ಆ ಥರ. ಸೊ ಅವರಿಗೆ ತುಂಬ ಇಂಟ್ರೆಸ್ಟ್ ಸಿಂಗಿಂಗ್ ಮ್ಯೂಸಿಕ್. ಸೊ ನಮ್ಮ ಚಿಕ್ಕವನಿಂದನೇ ಅದು ನನಗೆ ಮನೆಯಿಂದನೇ ತುಂಬ ಸಪೋರ್ಟ್ ಇತ್ತು. ನಮ್ಮ ತಾಯಿ ಕೂಡ ತುಂಬ ಸಪೋರ್ಟ್ ಮಾಡಿದೆ. ಆ್ಯಂಡ್ ಮೈ ಸಿಬ್ಲಿಂಗ್ ಇಸ್ ಆಲ್ಸೋ ವೆರಿ ಸಪೋರ್ಟಿವ್. ಸೊ ನನಗೆ ಮನೇಲಿ ಯಾವತ್ತೂ ಪ್ರೆಷರ್ ಇರಲಿಲ್ಲ, ಅಂದರೆ ಇದೇ ಮಾಡಬೇಕು ಅಥವಾ ಹಿಂಗೆ ಹೋಗಬೇಕು. ನಾನು CA ಎಕ್ಸಾಮ್ ಇದ್ದಿದ್ದ ದಿನಾನೇ ನಾನು ನಮ್ಮ ತಂದೆಗೆ ಹೇಳಿದೆ, ಯಾಕೆ ನಾನು ಮ್ಯೂಸಿಕ್ಕೇ ಮಾಡಬೇಕು ಅಂತ. ಸೊ ಇದ್ಯಾಕೋ ನಾನು ಎಕ್ಸಾಮ್ ಬರೆದ್ರು 100% ನಾನು ಇದನ್ನು ವೋಂಟ್ ಟೇಕ್ ದಿಸ್ ಆಸ್ ಮೈ ಪ್ರೊಫೆಷನ್. ಸೊ ಅದನ್ನು ಅವ್ರು ಒಪ್ಕೊಂಡ್ರು. ಸೊ ನಾನು ಇವತ್ತು ಏನು ಮಾಡ್ತೀನಿ ಅಥವಾ ಮುಂದೆ ಏನು ಮಾಡ್ತೀನಿ ಅದು ಎಲ್ಲದಕ್ಕೂ ನನ್ನ ಮೇನ್ ರೀಸನ್ ಅಥವಾ ಅದಕ್ಕೆಲ್ಲದಕ್ಕೂ ಒಂದು ಅರ್ಥ ಬರೋದೇ ನಮ್ಮ ತಂದೆ. ಸೊ 2 years ಬ್ಯಾಕ್ ಅವರು ಎಕ್ಸ್ಪೈರ್ ಆದರು. ಸೊ ಅದೇ ಏನು ಮಾಡಿದ್ರು ಮೇನ್ಲಿ ಅಂದರೆ ಅಲ್ಲಿ ತನಕ ಅವರು ಖುಷಿ ಆದರೆ ಅದೊಂದು ಖುಷಿ ಇರ್ತಿತ್ತು. ನಮ್ಮ ತಂದೆ ಎಕ್ಸ್ಪೈರ್ ಆದ್ಮೇಲೆ ಪ್ರಾಬ್ಲಿ ಪ್ರೌಡ್ ಆಗಬೇಕು ಅಂತ ಅದಕ್ಕೆ ಐ ಬಿ ವರ್ಕಿಂಗ್ ಹಾರ್ಡ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ನಮ್ಮ ತಾಯಿ ಅಕ್ಕ ಆಗಿರ್ಬೋದು, ನಾನು ತುಂಬ ಇಲ್ಲಿ ವರ್ಕ್ಸ್ ಇರೋವಾಗ ನಾನು ಪ್ರೋಗ್ರಾಮಿಂಗ್ ಮ್ಯೂಸಿಕ್ ಪ್ರೊಡಕ್ಷನ್ ಕೂಡ ಮಾಡೋ ರೀಸನ್ ಏನು. ಸೊ ತುಂಬ ಫ್ರೀಕ್ವೆಂಟ್ ಹೋಗೋಕ್ಕಾಗಲ್ಲ ಮನೆಗೆ. ಬಟ್ ಅವರು ಏನು ಅಂದರೆ ಅಂದರೆ ಹೋದಾಗ ಪಾಪ ತುಂಬ ಇದು ಮಾಡ್ತಾರೆ, ಇನ್ನೊಂಚೂರು ಇದು ಹೋಗ್ಬೋದಲ್ವ ಅಥವಾ ಯಾವಾಗ ಬರ್ತೀವಿ ಅಂತ ತುಂಬ ಕೇಳಿ. ಬಟ್ ಯಾವತ್ತು ನಮ್ಮ ತಾಯಿ ಆಗಿರ್ಬೋದು, ನಮ್ಮ ಸಿಸ್ಟರ್, ದೇವ್ ನೆವರ್ ಪ್ರೆಷರೈಸ್ ಮೀ ಏನಕ್ಕೆ ಬರ್ತಿಲ್ಲ ಅಂತ. ಸೊ ಬಿಕಾಸ್ ದೇ ಏನೋ ಟ್ರೈ ಮಾಡ್ತಾ ಇದೀವಿ ಅಂತ. ಸೊ ಆ ಸಪೋರ್ಟ್ ಪ್ರಾಬ್ಲಿ ಇರೋದ್ರಿಂದನೇ ಅಂದರೆ ಏನು ಮಾಡೋಕ್ಕೂ ಅಂದರೆ ನಾವು ಮಾಡೋ ಕೆಲಸ ಅಥವಾ ನಾವು ಏನಾದರೂ ಮಾಡೋಕೆ ಹೋಗೋ ಅದಕ್ಕೆ ಅದನ್ನ ಅರ್ಥ ಮಾಡ್ಕೊಳ್ಳಿರಲಿಲ್ಲ ಅಂದ್ರೆ ಅದು ತುಂಬ ನಮ್ಮ ಪ್ರಾಬ್ಲಿ ಅದು ಇನ್ನೂ ದೊಡ್ಡ ಟಾರ್ಚರ್ ಆಗಿರುತ್ತೆ. ಸೊ ಇದಿರುವಾಗ ನಂಗೆ ಪ್ರಾಬ್ಲಿ ಅಂದರೆ ಅದೇ ಏನು ಮಾಡಿದ್ರು ಅಲ್ಲಿಂದಾನೆ, ಏನು ಮಾಡಿದ್ರು ಅಲ್ಲಿಗೇನೆ. ಸೊ ನಮ್ಮ ಒಂದು ಪಾಡ್ಕಾಸ್ಟ್ ಮೂಲಕ ನಿಮ್ಮ ಫ್ಯಾಮಿಲಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದು ಏನು ಹೊಸದಾಗೇನು ಹೇಳೋದು ಏನಿಲ್ಲ ಮ್ಯಾಮ್. ಏನು ಅವರು ಪಾಪ ತುಂಬ ಕಷ್ಟಪಟ್ಟಿದ್ದು, ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ನಾನು ಅಷ್ಟೇ ಕಷ್ಟಪಟ್ಟು ಸಮ್ ಡೇ ಐ ಮೇಕ್ ಶೋರ್ ದಟ್ ಅವರಿಗೆ ಏನು ಮಾಡಿದ್ರು ಏನು ಮಾಡಿಲ್ಲ ಅಂದ್ರೂ ಖಂಡಿತವಾಗ್ಲೂ ಖುಷಿ ಪಡ್ತಾರೆ ಅವರು. ಐ ಆಮ್ ಶೋರ್ ದಿಲ್ ಬಿ ವೆರಿ ಪ್ರೌಡ್ ಆಫ್ ಮೀ. ಬಟ್ ಐ ವಿಲ್ ಮೇಕ್ ಶೋರ್ ನನ್ನ ಕಡೆಯಿಂದ ಇಷ್ಟು ಎಫರ್ಟ್ ನಾನು ಹಾಕಿ ಎಷ್ಟು ಮಾಡ್ಬೋದು ನಾನು ಅಂದರೆ ಪ್ರಯತ್ನ ಅಂತೂ ಪಡ್ತೀನಿ. ಸೊ ಅದೇ ಅವ್ರ ಖುಷಿ ಆಗಿರ್ತಾರೆ ಅಷ್ಟೇ. ಸೊ ವೆರಿ ನೈಸ್. ಸೊ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಆ್ಯಂಡ್ ನಮ್ಮ ಒಂದು ಚಾನೆಲ್ ಕಡೆಯಿಂದ, ನಮ್ಮ ಆನಂದ್ ಆಡಿಯೋ ಕಡೆಯಿಂದ ನಿಮ್ಮ ಒಂದು ಫ್ಯೂಚರ್ ಎಂಡೆವರ್ಸ್ಗೆ ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನಾನು ಆನಂದ್ ಆಡಿಯೋ ಬಗ್ಗೆ ಮಾತಾಡಬೇಕು ಮ್ಯಾಮ್. ಯಾಕಂದರೆ ಶ್ಯಾಮ್ ಸರ್ ಆಗಿರ್ಬೋದು, ವಿಷ್ಣು ಸರ್ ಅವರಾಗಿರ್ಬೋದು, ನಿಮ್ಮ ಇಡೀ ಟೀಮ್ ಟು ಬಿ ಫ್ರ್ಯಾಂಕ್ ನನಗೆ ಅಂದರೆ ಅದು ಹೇಗೆ ಹೇಳೋದು ಅಂದರೆ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗೋ ಥರ. ಸೊ ನಾವು ಅಂದರೆ ಎಲ್ರಿಗೂ ಗೊತ್ತಿದೆ ಅಂದರೆ ಕನ್ನಡ ಮ್ಯೂಸಿಕ್ ಅಂದರೆ ಫಸ್ಟ್ ಹೆಸರು ಆನಂದ್ ಆಡಿಯೋ ಎಲ್ರಿಗೂ ಬರೋದು ಅಂದರೆ ರೆಕಾರ್ಡ್ ಲೇಬಲ್. ಅಂದರೆ ಅವರ ಕಾಂಟ್ರಿಬ್ಯೂಷನ್ ಎಷ್ಟಿದೆ, ಅವರು ಪ್ರಾಬ್ಲಿ ನಮ್ಮ ಸಾಂಗ್ಸ್ನ ಒಂದು ಬರೀ ಕರ್ನಾಟಕ ಹೊರತುಪಡಿಸಿ ಕರ್ನಾಟಕ ಅಲ್ಲದೆ ಹೊರಗಡೆ ಹೋಗೋಕ್ಕೆ ಎಷ್ಟು ಒಂದು ಅದು ಅದೇ ನಾನು ಅವಾಗಲೇ ಹೇಳಿದಂಗೆ ಪ್ಲಾಟ್ಫಾರ್ಮ್ ಇಲ್ಲ ಅಂದರೆ ಎಷ್ಟು ಒಳ್ಳೆ ಮ್ಯೂಸಿಕ್ ಮಾಡಿದ್ರು ಅಥವಾ ಏನೇ ಇದ್ರು ಅದಕ್ಕೆ ರೈಟ್ ಪ್ಲಾಟ್ಫಾರ್ಮ್ ಇಲ್ಲದೆ ಅದು ಯೂಸ್ ಅಂದರೆ ಪ್ರಾಬ್ಲಿ ಅದು ಹೊರಬರೋಕ್ಕಾಗಲ್ಲ. ಸೊ ಆ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಡೋಕ್ಕೆ ಆನಂದ್ ಆಡಿಯೋ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬ ಇದೆ. ತುಂಬ ಆರ್ಟಿಸ್ಟ್ ನಾನಾಗಿರ್ಬೋದು ಅಥವಾ ನಂತರ ತುಂಬ ಆರ್ಟಿಸ್ಟ್ಗೆ ತುಂಬ ಹೆಲ್ಪ್ ಆಗಿದೆ ಆನಂದ್ ಆಡಿಯೋ ಕಡೆಯಿಂದ. ಆ್ಯಂಡ್ ಅಷ್ಟೇ ಒಂದು ಇದರಿಂದ ಮಾತಾಡ್ತಾರೆ, ಶ್ಯಾಮ್ ಸರ್ ಸಿಕ್ಕಿದಾಗ ಆಗಿರ್ಬೋದು ಅಥವಾ ವಿಷ್ಣು ಸರ್ ಆಗಿರ್ಬೋದು, ತುಂಬ ನಮ್ಮನ್ನು ಅಂದರೆ ಆ ಆಕ್ಸೆಪ್ಟೆನ್ಸ್ ಇರೋದ್ರಿಂದ ಪ್ರಾಬ್ಲಿ ಅದೇ ನೀವು ಅವು ಕೇಳಿ ಮನೆಯಿಂದ ಬೆಂಗಳೂರು ಬಂದ ನೀವೆಲ್ಲ ಅಥವಾ ಪ್ರಾಬ್ಲಿ ಕನ್ನಡ ಇಂಡಸ್ಟ್ರಿ ಈಗೆಲ್ಲ
ಆಕ್ಸೆಪ್ಟೆನ್ಸ್ ಮಾಡಿರೋದ್ರಿಂದ ಪ್ರಾಬ್ಲಿ ನಮ್ಗೆ ಅದು ವಿ ಆರ್ ಫೀಲಿಂಗ್ ಸೆಕ್ಯೂರ್ಡ್. ಸೊ ಆನಂದ್ ಆಡಿಯೋಗೆ ಥ್ಯಾಂಕ್ ಯು ಸೋ ಮಚ್. ಅಂದರೆ ಅದೇ ನಾ ಪ್ರಾಬ್ಲಿ ಸೆಲ್ಫಿಶ್ ಆಗಿ ನಮ್ಮದು ಮ್ಯೂಸಿಕ್ ನೆಕ್ಸ್ಟ್ ಏನಾದ್ರು ಮಾಡೇ ತಗೊಳ್ಳಿ ಅಂತ ಈ ಮುಖಾಂತರ ಅವ್ರಿಗೂ ಕೇಳ್ಬೋದು. ಸೊ ಥ್ಯಾಂಕ್ ಯು ಆನಂದ್ ಆಡಿಯೋ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ದ ಬೆಸ್ಟ್ ವಿಶಸ್. ಮೀನ್ಸ್ ಅ ಲಾಟ್. ಸೊ ಹಾಗೆ ನಿಮ್ಮ ಪ್ರತಿ ಒಂದು ಹೆಜ್ಜೆಯಲ್ಲೂ ನಮ್ಮ ಒಂದು ಸಪೋರ್ಟ್ ನಿಮಗೂ ಸಹ ಖಂಡಿತ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್.